ಓಂ ಶಾಂತಿ. ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಒಂದು ಊರಿನಲ್ಲಿ ಒಬ್ಬ ರಾಮು ಎಂಬ ಬಾಲಕ ಇದ್ರು. ರಾಮುವಿಗೆ ತುಂಬಾ ಕೋಪ ಬರ್ತಾ ಇತ್ತು. ಚಿಕ್ಕ ಪುಟ ವಿಷಯಗಳಿಗೆಲ್ಲ ಜಗಳ ಮಾಡೋದು, ಕೋಪ ಮಾಡೋದು ಮಾಡ್ತಾ ಇದ್ರು. ಅವ್ರ ತಂದೆಗೆ ರಾಮುವಿನ ಬಗ್ಗೆ ಚಿಂತೆ ಆಗುತ್ತೆ. ಇವರೆಲ್ಲ ಇಷ್ಟೊಂದು ಕೋಪ ಮಾಡ್ತಾ ಇದ್ರೆ ಹೇಗೆ ಇವ್ರ ಭವಿಷ್ಯ ಅಂತ ಹೇಳ್ಬಿಟ್ಟು ಅವ್ರ ತಂದೆ ವಿಚಾರ ಮಾಡ್ತಾರೆ. ನಾನು ಏನಾದ್ರೂ ಮಾಡ್ಬಿಟ್ಟು ರಾಮುವಿಗೆ ತಿಳಿಸ್ಬೇಕಲ್ವಾ, ಈ ಕೋಪ ಮಾಡ್ಕೊಳ್ಳೋ ಅಭ್ಯಾಸ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ತಾರೆ. ಅವ್ರಿಗೊಂದು ಉಪಾಯ ಹೊಳೆಯುತ್ತೆ. ಸೊ ಅವರು ಒಂದು ದೊಡ್ಡದಾಗಿರುವಂತಹ ಬೋರ್ಡ್ ಅನ್ನ ತರ್ತಾರೆ, ಮತ್ತೆ ಜೊತೆಗೆ ಕೆಲವೊಂದು ಮೊಳೆಗಳನ್ನ ತಗೊಂಡ್ ಬರ್ತಾರೆ. ರಾಮುವನ್ನ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ರಾಮು, ನಿನ್ಗೆ ಯಾವಾಗ ಕೋಪ ಬರುತ್ತಲ್ವಾ, ಅವಾಗವಾಗ ಈ ಬೋರ್ಡಿನ ಮೇಲೆ ಒಂದು ಮೊಳೆಯನ್ನ ಹೊಡಿ ಅಂತ ಹೇಳ್ತಾರೆ. ರಾಮನು ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ. ಸರಿ ಅಪ್ಪಾಜಿ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಬಾರಿ ದಿನದಲ್ಲಿ ಕೋಪ ಬರುತ್ತಲ್ವಾ, ಅಷ್ಟು ಬಾರಿ ಅದನ್ನ ಎಣಿಕೆ ಮಾಡ್ಬಿಟ್ಟು ಬಂದ್ಬಿಟ್ಟು ಒಂದೊಂದಾಗಿ ಮೊಳೆಯನ್ನ ಆ ಬೋರ್ಡಿನ ಮೇಲೆ ಹೊಡಿತಾ ಇರ್ತಾರೆ. ಮೊದಲನೇ ದಿನ ಅವ್ರಿಗೆ 37 ಬಾರಿ ಕೋಪ ಬರುತ್ತೆ. ಸೊ ಬಂದ್ಬಿಟ್ಟು 37 ಮೊಳೆಗಳನ್ನ ಆ ಬೋರ್ಡಿನ ಮೇಲೆ ಅವರು ಹೊಡಿತಾರೆ. ಸೊ ಅವ್ರಿಗೆ ಅನ್ಸುತ್ತೆ, ನಾನು ಇಷ್ಟೊಂದು ಬಾರಿ ಕೋಪ ಮಾಡ್ತಾ ಇದ್ದೀನ ಅಂತ ಕೋಪ ಬರುತ್ತಾ ನನಗೆ ಅಂತ ಅವ್ರು ಸ್ವಲ್ಪ ಅವರ ಕೋಪದ ಕಡೆಗೆ ಗಮನ ಕೊಡ್ತಾರೆ. ನಿಧಾನವಾಗಿ ಅವರ ಕೋಪ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಒಂದು ದಿನ ಈ ರೀತಿ ಬರುತ್ತೆ ಅವ್ರ ಜೀವನದಲ್ಲಿ. ಅವ್ರಿಗೆ ಕೋಪ ಬರುತ್ತೆ, ಆದ್ರೆ ಆ ಕೋಪವನ್ನ ಮಾತಿನಲ್ಲಾಗ್ಲಿ ಅಥವಾ ವ್ಯವಹಾರದಲ್ಲಾಗ್ಲಿ ಅವರು ತರೋದಿಲ್ಲ. ಸೊ ಆ ಕೋಪವನ್ನ ಸರಿಯಾದ ರೀತಿಯಲ್ಲಿ ಅವರು ನಿಯಂತ್ರಣ ಮಾಡ್ತಾರೆ, ನಿರ್ವಹಿಸ್ತಾರೆ. ಸೊ ಅವ್ರಿಗೆ ಖುಷಿ ಆಗುತ್ತೆ. ಸೊ ಅವತ್ತು ಯಾವುದೇ ಮೊಳೆಯನ್ನ ಅವರು ಹೊಡೆಯೋದಿಲ್ಲ ಬೋರ್ಡ್ ಮೇಲೆ. ಅವ್ರ ತಂದೆ ಹತ್ರ ಬಂದು ಈ ವಿಚಾರವನ್ನ ಹೇಳ್ತಾರೆ. ಅಪ್ಪ, ಇವತ್ತು ನನಗೆ ಕೋಪ ಬಂತು, ಆದ್ರೆ ನಾನು ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದೆ. ನನ್ನ ಮಾತುಗಳಲ್ಲಿ ಆಗ್ಲಿ ಅಥವಾ ನನ್ನ ವ್ಯವಹಾರದಲ್ಲಿ ಆಗ್ಲಿ ಆ ಕೋಪವನ್ನ ನಾನು ತೋರಿಸ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ತಂದೆ ರಾಮುವನ್ನ ಕರೆದುಕೊಂಡು ಆ ಬೋರ್ಡಿನ ಹತ್ರ ಬರ್ತಾರೆ. ಮತ್ತೆ ರಾಮುವಿಗೆ ಹೇಳ್ತಾರೆ, ನಿನ್ಗೆ ಯಾವಾಗ ಕೋಪ ಬರುತ್ತೆ ಮತ್ತು ಆ ಕೋಪವನ್ನ ನೀನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ದೇನೆ ಅಂತ ಹೇಳ್ಬಿಟ್ಟು ನಿನ್ಗೆ ಅನ್ಸುತ್ತೆ, ಅವಾಗವಾಗ ಬಂದು ಒಂದೊಂದು ಮೊಳೆಯನ್ನ ಹೊರಗಡೆ ತೆಗಿ ಬೋರ್ಡ್ನಿಂದ ಅಂತ ಹೇಳ್ತಾರೆ. ಅದಕ್ಕೆ ರಾಮು ಸರಿ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾರೆ. ಅವ್ರಿಗೆ ಎಷ್ಟು ಬಾರಿ ಕೋಪ ಬರುತ್ತೆ ಮತ್ತು ಎಷ್ಟು ಬಾರಿ ಅವರು ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಿಸಿರ್ತಾರೆ ಅಥವಾ ನಿಯಂತ್ರಣ ಮಾಡಿರ್ತಾರೆ, ಅಷ್ಟು ಬಾರಿ ಬಂದ್ಬಿಟ್ಟು ಒಂದೊಂದು ಮೊಳೆಗಳನ್ನ ಆ ಬೋರ್ಡಿನಿಂದ ತೆಗಿತಾ ಹೋಗ್ತಾರೆ. ಒಂದು ದಿನ ಎಲ್ಲಾ ಮೊಳೆಗಳನ್ನ ಅವರು ತೆಗ್ದಿದ್ದಾರೆ. ಸೊ ಹೋಗ್ಬಿಟ್ಟು ಅವ್ರ ತಂದೆಗೆ ಈ ವಿಷಯದ ಬಗ್ಗೆ ಹೇಳ್ತಾರೆ. ಅಪ್ಪಾಜಿ, ನಾನು ಪ್ರತಿ ಸಲ ಕೋಪ ಬಂದಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ನನ್ನ ಕೋಪವನ್ನ ಮ್ಯಾನೇಜ್ ಮಾಡಿದ್ದೇನೆ, ನಿರ್ವಹಿಸಿದ್ದೇನೆ. ಸೊ ಇವಾಗ ಎಲ್ಲಾ ಮೊಳೆಗಳನ್ನ ನಾನು ಹೊರಗಡೆ ತೆಗ್ದಿದ್ದೇನೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿಗೆ ಹೇಳ್ತಾರೆ. ಅವ್ರ ಅಪ್ಪಾಜಿ ರಾಮುವನ್ನ ಕರೆದುಕೊಂಡು ಆ ಬೋರ್ಡಿನ ಹತ್ರ ಬರ್ತಾರೆ. ಮತ್ತೆ ಹೇಳ್ತಾರೆ, ನೋಡು ಈ ಬೋರ್ಡ್ ಅನ್ನ ಅಂತ ಹೇಳ್ಬಿಟ್ಟು. ಆ ಬೋರ್ಡ್ ಅಲ್ಲಿ ಎಲ್ಲೆಲ್ಲಿ ಮೊಳೆಗಳನ್ನ ಹೊಡೆದ್ಬಿಟ್ಟು ಹೊರಗಡೆ ತೆಗ್ದಿದಾರಲ್ವಾ, ಅಲ್ಲಿ ಎಲ್ಲಾ ಕಡೆ ರಂಧ್ರಗಳಿದ್ದಾವೆ. ಆ ಮೊಳೆ ಹೊಡೆದಿರುವಂತಹ ತೂತುಗಳು ಇದ್ದಾವೆ. ಸೊ ಅವಾಗ ಅವ್ರ ತಂದೆ ಹೇಳ್ತಾರೆ, ನೋಡು ರಾಮು, ನಮ್ಗೆ ಕೋಪ ಬಂದಾಗ ನಾವು ಸಿಟ್ಟಿನಲ್ಲಿ ಇನ್ನೊಬ್ರಿಗೆ ಮಾತನಾಡ್ತೇವೆ, ಬೇಡದಿರೋ ಶಬ್ದಗಳನ್ನ ಉಪಯೋಗ ಮಾಡಿ ಮಾತನಾಡ್ತೇವೆ ಅಥವಾ ಬೇಡದಿರುವ ರೀತಿಯಲ್ಲಿ ವ್ಯವಹಾರ ಮಾಡ್ತೇವೆ. ಅವೆಲ್ಲ ಮಾತುಗಳು, ವ್ಯವಹಾರ ಅವರ ಮನಸ್ಸಿನಲ್ಲಿ ಈ ರಂಧ್ರಗಳ ತರಹ ಉಳಿದುಕೊಂಡ್ಬಿಡ್ತವೆ. ಬಲೆ ನಾನು ಮಾತಾಡಿ ಆದ್ಮೇಲೆ ತಪ್ಪಾಯ್ತು ಅಂತ ನನಗೆ ಅರ್ಥ ಆದ್ಮೇಲೆ ಹೋಗ್ಬಿಟ್ಟು ಹಲವಾರು ಬಾರಿ ಅವ್ರ ಹತ್ರ ಕ್ಷಮೆ ಕೇಳಿರ್ಬೋದು, ಆದ್ರೆ ಅವರ ಸ್ಮೃತಿಯಲ್ಲಿ ಈ ರಂಧ್ರಗಳ ತರ ನಮ್ಮ ಮಾತು, ವ್ಯವಹಾರ ನೆನ್ಪಿದ್ದು ಬಿಡುತ್ತೆ. ಅವ್ರಿಗೆ ಅದು ನೆನಪಾದಾಗ್ಲೆಲ್ಲ ಬೇಸರ ಆಗ್ತಿರುತ್ತೆ. ಅದಕ್ಕೋಸ್ಕರ ಈ ಕೋಪ ಮಾಡೋದು ಒಳ್ಳೆ ಅಭ್ಯಾಸ ಅಲ್ಲ. ನೀನ್ ನಿರಂತರವಾಗಿ ಇದೇ ರೀತಿ ನಿನ್ನ ಜೀವನದಲ್ಲಿ ಕೋಪ ಬಂದಾಗ್ಲೆಲ್ಲ ಸರಿಯಾದ ರೀತಿಯಲ್ಲಿ ಇದನ್ನ ನಿರ್ವಹಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ರಾಮು ಒಂದು ನಿಮಿಷ ವಿಚಾರ ಮಾಡ್ಬಿಟ್ಟು, ಅಪ್ಪಾಜಿ, ಇಲ್ಲಿವರೆಗೂ ಕೂಡ ನಾನೇನ್ ಕೋಪ ಮಾಡ್ಕೊಂಡು ನಿಮ್ ಜೊತೆ ಮಾತಾಡಿದ್ದೇನೆ ಅಥವಾ ವ್ಯವಹಾರ ಮಾಡಿದ್ದೇನೆ, ಅದೆಲ್ಲಾನು ಕೂಡ ನಿಮ್ಮ ಮನಸ್ಸಲ್ಲಿ ಕೂಡ ಇದೇ ರೀತಿ ರಂಧ್ರದ ತರ ಉಳಿದಿದೆ ಅಲ್ವಾ, ಅದೆಲ್ಲದಕ್ಕೂ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾರೆ. ಸೊ ಈ ರೀತಿ ನಮಗೂ ಕೂಡ ಕೋಪ ಅನ್ನೋದು ತಪ್ಪು ಅಂತ ಗೊತ್ತು, ಅದರಿಂದ ಯಾರಿಗೂ ಕೂಡ ಖುಷಿ ಇಲ್ಲ, ನಮಗೂ ಕೂಡ ಖುಷಿ ಆಗೋದಿಲ್ಲ, ಮತ್ತೆ ಇನ್ನೊಬ್ರಿಗೂ ಕೂಡ ಖುಷಿ ಆಗೋದಿಲ್ಲ ಅಂತ ಗೊತ್ತು. ಹೇಳ್ತಾರೆ ಅಲ್ವಾ, 1 ನಿಮಿಷದ ಕೋಪ 60 ನಿಮಿಷದ ಖುಷಿಯನ್ನ ನಮ್ಮಿಂದ ದೂರ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇಷ್ಟು ಗೊತ್ತಿದ್ರು ಕೂಡ ನಾವ್ ಯಾಕೆ ಇದರ ಕಡೆ ಗಮನವನ್ನ ಕೊಡ್ಲಿಕ್ಕಾಗ್ತಿಲ್ಲ? ಏನ್ ಸಮಸ್ಯೆ ನಮಗೆ? ಒಂದು ಹಾಸ್ಪಿಟಲ್ ಅಲ್ಲಿ ಡಾಕ್ಟರು ಅವರ ಪೇಷಂಟ್ಗೆ ಕೇಳ್ತಾರೆ, ನೀವು ದಿನನಿತ್ಯ ಎಷ್ಟು ಬಾರಿ ನಿಮ್ಗೆ ಕೋಪ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಪೇಷಂಟ್ ಹೇಳ್ತಾರೆ, ಡಾಕ್ಟರ್, ನಾನು ಎಂದೂ ಕೂಡ ಎಣಿಸಿಲ್ಲ, ಆದ್ರೆ ನಾನು ಯೋಚಿಸಿರೋ ಹಾಗೆ ಕೋಪ ಮಾಡದೇ ಇರುವಂತಹ ದಿನ ಯಾವುದು ಕಳೆದಿಲ್ಲ ಅನ್ಸುತ್ತೆ. ಕೆಲವೊಂದ್ಸಲ ನನ್ನ ಪತಿಯ ಮೇಲಾದ್ರೂ ಕೋಪ ಬರುತ್ತೆ, ಕೆಲವೊಂದ್ಸಲ ಮಕ್ಕಳ ಮೇಲಾದ್ರೂ ಕೋಪ ಬರುತ್ತೆ, ಕೆಲವೊಂದ್ಸಲ ನನ್ನ ಮನೆ ಕೆಲಸದವರ ಮೇಲಾದ್ರೂ ಕೋಪ ಬರುತ್ತೆ, ಅಥವಾ ಹೊರಗಡೆ ಎಲ್ಲಾದ್ರೂ ಮಾರ್ಕೆಟ್ಗೆ ಹೋದಾಗ ಆ ಅಂಗಡಿಯವ್ರ ಮೇಲಾದ್ರೂ ಕೋಪ ಬರುತ್ತೆ. ಹೀಗೆ ಹಲವಾರು ಬಾರಿ ಯಾರ ಮೇಲಾದ್ರೂ ಒಬ್ಬರ ಮೇಲೆ ಕೋಪ ಅಂತೂ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ನೀವು ಪ್ರತಿ ಬಾರಿ ಕೋಪ ಮಾಡಿದಾಗ್ಲೂ ಎಲ್ಲ ನಿಮ್ಮ ಶರೀರದಲ್ಲಿ ನಕಾರಾತ್ಮಕವಾದ ರಾಸಾಯನಿಕಗಳು ಮತ್ತು ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತವೆ. ಇದರಿಂದ ನಿಮ್ಮ ಶರೀರದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಇದರಿಂದ ನಿಮ್ಗೇನೆ ಹಾನಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ
ನಾವು ಕೂಡ ಎಷ್ಟೋ ಬಾರಿ ದಿನನಿತ್ಯದ ಜೀವನದಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಕಿರಿಕಿರಿ ಉಂಟಾಗ್ಬೋದು, ಅಥವಾ ಅಸಮಾಧಾನ ಉಂಟಾಗ್ಬೋದು, ಅಥವಾ ನಾವು ಸಿಟ್ಟುಗೊಳ್ತಿರ್ಬೋದು, ಕೋಪ ಮಾಡ್ಕೊಳ್ತಿರ್ಬೋದು. ಆದರೆ ಸಿಟ್ಟು ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಅದೊಂದು ಬೆಂಕಿಯ ಹಾಗೆ ಅಂತ ಹೇಳ್ಬಿಟ್ಟು. ನಾವು ಯಾರ ಮೇಲೆ ಸಿಟ್ಟು ಮಾಡ್ತಾ ಇದ್ದೀವಲ್ವ, ನಾವು ಆ ಬೆಂಕಿಯನ್ನು ನಮ್ಮ ಕೈಯಲ್ಲಿ ಈ ರೀತಿ ಹಿಡಿದ್ಬಿಟ್ಟು ಇನ್ನೊಬ್ರಿಗೆ ಕೊಡ್ತಾ ಇದ್ದೇವೆ. ಮುಂದೆ ಇರುವ ವ್ಯಕ್ತಿಗೆ ಜ್ಞಾನ ಇದ್ರೆ ಅವರು ಈ ಬೆಂಕಿಯನ್ನ ಹಿಡಿದ್ರೆ ಮುಟ್ಟಿದ್ರೆ ನನ್ನ ಕೈನೂ ಸುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಿರಾಕರಿಸ್ಬಿಟ್ಟು ಹೋಗ್ಬೋದು. ಅಂತಂದ್ರೆ ನಾನು ಸಿಟ್ಟು ಮಾಡ್ಕೊಳ್ತಾ ಇದ್ದೀನಿ, ಅವ್ರು ಇವ್ರ ನೇಚರೇ ಹೀಗೆ ಬಿಡು, ಇವ್ರ ಸ್ವಭಾವನೇ ಹೀಗೆ ಬಿಡು ಅಂತ ನನ್ನ ಬಗ್ಗೆ ಕೇರ್ ಮಾಡ್ದೇನೆ ಅವರು ಮುಂದೆ ತಮ್ಮ ಕೆಲಸದಲ್ಲಿ ಹೊರಟೋಗ್ಬೋದು. ಆದ್ರೆ ಅವ್ರ ಹತ್ರ ಆಯ್ಕೆ ಇದೆ, ಆದ್ರೆ ನನ್ನ ಹತ್ರ ಆಯ್ಕೆ ಇಲ್ಲ. ನಾನು ರಚನೆ ಮಾಡಿರುವಂತಹ ಕೋಪದಿಂದ ನನ್ನನ್ನು ನಾನು ರಕ್ಷಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಆಯ್ಕೆ ಇಲ್ಲ. ಈ ರೀತಿ ಬೆಂಕಿಯನ್ನು ಹಿಡಿದಿದ್ದೇನೆ ಅಂತಂದ್ರೆ ನನ್ನ ಕೈಯಂತೂ 100% ಆಗಿ ಏನಾಗುತ್ತೆ, ಸುಟ್ಟೇ ಸುಡುತ್ತೆ. ಅಂತಂದ್ರೆ ಪ್ರತಿ ಬಾರಿ ನಾನು ಕ್ರೋಧ ಮಾಡಿದಾಗ್ಲೆಲ್ಲ ನನ್ನ ಆರೋಗ್ಯದ ಮೇಲೆ ಅದೇನಾಗ್ತಾ ಇದೆ, ಪರಿಣಾಮವನ್ನ ಬೀರ್ತಾ ಇದೆ. ಸೊ ಹಾಗಿದ್ರೆ ಯಾಕೆ ನಾವು ಕೋಪ ಮಾಡ್ಕೊಳ್ತೇವೆ? ಇದರಲ್ಲಿ ಕೆಲವೊಂದು ತಪ್ಪು ನಂಬಿಕೆಗಳಿದಾವೆ. ಏನು ಹಾಗಾದ್ರೆ ಕೋಪ ನಾನ್ ಮಾಡ್ಕೊಳ್ತಿಲ್ಲ, ನನಗೆ ಇನ್ನೊಬ್ರು ಕೋಪವನ್ನ ತರಿಸ್ತಾರೆ, ಪರಿಸ್ಥಿತಿಗಳು ಆ ರೀತಿ ಬರ್ತವೆ, ಅದರಿಂದ ನನಗೆ ಕೋಪ ಬರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ರು ಸಿಸ್ಟರ್ ಬಂದಿದ್ರು ಒಂದ್ಸಲ. ಅವ್ರು ಬಂದ್ಬಿಟ್ಟು ಈ ರೀತಿ ಹೇಳ್ತಾ ಇದ್ರು, ಸಿಸ್ಟರ್, ನನಗೆ ನನ್ನ ಸುತ್ತಮುತ್ತ ಏನಾದ್ರು ನಮ್ಮ ಮನೇಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಅಥವಾ ಹೊರಗಡೆ ಆಗಿರ್ಬೋದು, ಯಾವ ವ್ಯಕ್ತಿ ಯಾವ ರೀತಿ ವ್ಯವಹಾರ ಮಾಡಿದ್ರು, ಬಲೆ ಅವರು ಸುಳ್ಳು ಹೇಳ್ತಿರ್ಬೋದು, ಬಲೆಯವರು ನಮ್ಮ ಮುಂದೆ ಮಧುರವಾಗಿ ಮಾತಾಡ್ತಾ ಇದ್ದಾರೆ, ನಮ್ಮ ಹಿಂದೆ ನಕಾರಾತ್ಮಕವಾಗಿ ಮಾತಾಡ್ತಿರ್ಬೋದು, ಬಲೆಯವರು ಮೋಸ ಮಾಡ್ತಿರ್ಬೋದು, ಯಾರು ಯಾವ ರೀತಿ ಇದ್ರು ಕೂಡ ನನಗೆ ಕೋಪ ಬರಬಾರ್ದು ಸಿಸ್ಟರ್, ಆ ರೀತಿ ನನಗೆ ಮೆಡಿಟೇಷನ್ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಅದಕ್ಕೆ ನಾವು ಕೇಳಿದ್ವಿ, ತುಂಬಾ ಕೋಪ ಬರುತ್ತಾ ಸಿಸ್ಟರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ನಂಗೆ ಸಿಟ್ಟು ಬರಲ್ಲ ಸಿಸ್ಟರ್, ಕೋಪ ಬರಲ್ಲ, ಆದ್ರೆ ಜನರು ನನಗೆ ಸಿಟ್ಟು ಬರೆಸ್ತಾರೆ. ನಂಗೆ ಯಾರಾದ್ರೂ ಸುಳ್ಳು ಹೇಳಿದ್ರೆ ತುಂಬಾ ಕೋಪ ಬರುತ್ತೆ. ನಂಗೆ ಯಾರಾದ್ರೂ ಇಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಲೇಟಾಗಿ ಬರ್ತಾರಲ್ವಾ, ನಂಗೆ ಕೋಪ ಬರುತ್ತೆ. ನಂಗೆ ನನ್ನ ಮುಂದ್ಗಡೆ ಒಂಥರ ಮಾತಾಡೋದು, ನಾನು ಇಲ್ಲದೆ ಇರುವಾಗ ನನ್ನ ಬಗ್ಗೆ ಇನ್ನೊಂಥರ ಮಾತಾಡೋದು, ಅಂತ ಜನರನ್ನು ಕಂಡ್ರೆ ನಂಗೆ ತುಂಬಾ ಕೋಪ ಬರುತ್ತೆ ಸಿಸ್ಟರ್. ಇದರಿಂದ ನನ್ನ BP ಜಾಸ್ತಿ ಆಗಿದೆ, ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಅದ್ರ ಮೇಲೆ ಪ್ರಭಾವ ಬಿದ್ದಿದೆ, ಮತ್ತೆ ನನಗೆ ಪದೇ ಪದೇ ತಲೆನೋವು ಬರ್ತಾ ಇದೆ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ರು, ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಮೆಡಿಟೇಷನು ಧ್ಯಾನವನ್ನ ಮಾಡಿ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಹೇಳಿದ್ರು. ಸೊ ಈ ರೀತಿ ಇದು ಕೇವಲ ಆ ಸಿಸ್ಟರ್ದೊಬ್ಬರದೇ ಪ್ರಾಬ್ಲಮ್ ಅಲ್ಲ, ನಮಗೂ ಕೂಡ ನಾವೇನು ತಪ್ಪು ಮಾಡ್ತಾ ಇಲ್ಲ, ಆದರೆ ಇನ್ನೊಬ್ಬರು ತಪ್ಪು ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಕೋಪ ಮಾಡ್ಕೊಳ್ತಾ ಇದೀವಿ. ಇದರಿಂದ ನಮಗೆ ನಾವೇ ಶಿಕ್ಷೆಯನ್ನ ಕೊಟ್ಕೊಳ್ತಾ ಇದೀವಿ. ಒಂದು ಗಾದೆ ಮಾತು ಕೂಡ ಇದೆ ಅಲ್ವಾ, ಮಾಡಿದವರ ತಪ್ಪು ಮಾಡಿದವರ ಪಾಪ ಆಡಿದವರ ಬಾಯಿಲಿ ಅಂತ ಹೇಳ್ಬಿಟ್ಟು. ಇನ್ನೊಬ್ರು ತಪ್ಪು ಮಾಡ್ತಾ ಇದ್ರೆ ಅದ್ರ ಶಿಕ್ಷೆಯನ್ನ ನಾವು ನಮ್ಗೆ ಕೊಟ್ಕೊಳ್ತಾ ಇದ್ದೇವೆ. ಸೊ ಹಾಗಿದ್ರೆ ಏನ್ ಮಾಡ್ಬೇಕು? ಈ ಏನು ತಪ್ಪು ನಂಬಿಕೆಗಳಿದಾವಲ್ವಾ, ಇದನ್ನ ಮೊದಲು ಸರಿ ಮಾಡ್ಕೊಳ್ಬೇಕಾಗಿದೆ. ಯಾರು ನಮ್ಗೆ ಇಲ್ಲಿ ಕೋಪವನ್ನ ಕೊಡ್ತಾ ಇಲ್ಲ, ನಾನು ಇದನ್ನ ರಚನೆ ಮಾಡ್ತಾ ಇದ್ದೇನೆ. ಇನ್ನೊಬ್ಬರ ತಪ್ಪುಗಳನ್ನ ನೋಡಿ, ಇನ್ನೊಬ್ಬರ ಮಾತುಗಳನ್ನ ಕೇಳಿ, ನಾನು ಅದನ್ನ ನನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಈ ಕೋಪ ಅನ್ನುವಂತಹ ನಕಾರಾತ್ಮಕ ಒಂದು ಭಾವನೆಯನ್ನ ನಾನೇ ಇಲ್ಲಿ ರಚನೆ ಮಾಡ್ತಿರೋದು. ಮತ್ತು ಇನ್ನು ಕೆಲವೊಂದು ತಪ್ಪು ನಂಬಿಕೆಗಳು ಏನು ಅಂತಂದ್ರೆ, ಕೋಪ ಇಲ್ಲ ಅಂತಂದ್ರೆ ಕೆಲಸನೇ ಆಗೋದಿಲ್ಲ, ಯಾರು ನಮ್ಮ ಮಾತು ಕೇಳೋದೇ ಇಲ್ಲ, ಕೋಪ ಬೇಕೇ ಬೇಕು ಅಂತ ಹೇಳ್ತಾರೆ. ಸೊ ನೋಡಿ, ನಾವೆಲ್ಲರೂ ಕೂಡ ಈಗ ಯಾರಾದ್ರೂ ನನಗೆ ಬಂದ್ಬಿಟ್ಟು ಕೋಪದಿಂದ ಇದನ್ನ ಮಾಡು ಅಂತ ಹೇಳಿದ್ರೆ ನಮ್ಗೆ ಇಷ್ಟ ಆಗುತ್ತಾ ಅವ್ರು ಹೇಳೋ ವಿಧಾನ? ಸೊ ಭಲೆ ಕೆಲಸ ಮಾಡು ಅಂತ ಹೇಳ್ಬೇಕು, ಆದ್ರೆ ಕೋಪದಿಂದ ಹೇಳಿದ್ರೆ ನಂಗೆ ಇಷ್ಟ ಆಗುತ್ತಾ? ಹೋಗ್ಲಿ, ಅವ್ರು ನಮ್ಮ ಬಾಸ್ ಆಗಿದ್ದಾರೆ, ನಮ್ಮ ಮ್ಯಾನೇಜರ್ ಆಗಿದ್ದಾರೆ, ಲೀಡ್ ಆಗಿದ್ದಾರೆ, ಕೋಪದಿಂದ ಬಂದು ಹೇಳ್ತಾ ಇದ್ದಾರೆ, ಅವ್ರಿಗೆ ನಾನೇನು ಮರು ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಕೆಲಸ ಮಾಡ್ತಾ ಇದ್ದೇನೆ. ಆದ್ರೆ ಅವ್ರ ಪ್ರತಿ ನನ್ನ ಸಂಕಲ್ಪ ಏನಿದೆ, ಒಂದು ಡಿಸ್ರೆಸ್ಪೆಕ್ಟ್ ಇದೆ, ಒಂದು ನಕಾರಾತ್ಮಕವಾದ ಭಾವನೆ ಇದೆ. ಕೆಲವೊಂದ್ಸಲ ಅಂಥವ್ರಿಗೆ ಶ್ರಾಪನು ಕೊಡ್ತಾ ಇರ್ತೀವಿ, ಇವ್ರದ್ದು ಯಾವಾಗ್ಲೂ ಇದೇ ಗೋಳಲ್ವಾ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನಾವು ಹೇಗೆ ಇನ್ನೊಬ್ರು ನಮ್ಗೆ ಪ್ರೀತಿಯಿಂದ ಹೇಳಿದ್ರೆ ನಾವು ಎಲ್ಲರೂ ಕೂಡ ಕೆಲಸ ಮಾಡೇ ಮಾಡ್ತೇವೆ, ಕೋಪದಿಂದನೇ ಹೇಳ್ಬೇಕು ಅವಾಗ್ಲೇ ಕೆಲಸ ಮಾಡ್ತಾರೆ. ಇದು ನಮ್ಮ ತಪ್ಪು ಕಲ್ಪನೆ ಆಗಿದೆ. ಮತ್ತೆ ಇನ್ನೂ ಏನ್ ಕೆಲವೊಂದು ತಪ್ಪು ಕಲ್ಪನೆ ಅಂತಂದ್ರೆ, ಕೋಪ ಬಂದಾಗ ನಾವು ಬೇಗ ಬೇಗ ಕೆಲಸ ಮಾಡ್ತೇವೆ, ಕೋಪ ಅನ್ನೋದು ನಮ್ಗೆ ಶಕ್ತಿಯನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಕೋಪ ಬಂದಾಗ ನೀವು ಬೇಗ ಬೇಗ ಕೆಲಸ ಮಾಡಿರ್ಬೋದು, ಆದ್ರೆ ಒಳಗಡೆ ಶರೀರದ ಮೇಲೆ ಇದು ಎಷ್ಟು ದುಷ್ಪರಿಣಾಮ ಬೀರಿದೆ, ಎಷ್ಟೊಂದು ನಿಮ್ಗೆ ಆರೋಗ್ಯದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ. ಮತ್ತೆ ಏನ್ ಹೇಳ್ತಾರೆ, ಇಲ್ಲ ಕೋಪ ಬಂದಾಗ ನಾವು ಬೇಗ ಬೇಗ ಕೆಲಸ ಮಾಡ್ತೇವೆ, ಇನ್ನೊಬ್ರು ಕೂಡ ಬೇಗ ಬೇಗ ಕೆಲಸ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಯಾಕೆ ಬೇಗ ಬೇಗ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ, ಭಯಕ್ಕೆ ವಶ ಆಗಿ ಎಲ್ಲಿ ನೀವು ಅವರನ್ನ ಬೈತೀರಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಮನಸ್ಥಿತಿ ಏನಾಗ್ತಿದೆ, ನಿಮ್ಮ ಪ್ರತಿ ಅವರ ಸಂಕಲ್ಪಗಳೇನಾಗಿದೆ, ಇದ್ಯಾವುದ್ರ ಬಗ್ಗೆನೂ ಕೂಡ ನೀವು ಗಮನ ಕೊಡ್ತಾ ಇಲ್ಲ. ಸೊ ಕೋಪ ಅನ್ನೋದು ಯಾವತ್ತಿದ್ರೂ ಕೂಡ ನಷ್ಟವನ್ನ ನಮಗೂ ಕೂಡ ಮಾಡುತ್ತೆ, ನಮ್ಮ ಜೊತೆಯಲ್ಲಿರೋರ್ಗೂ ಕೂಡ ಮಾಡುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು? ಈಗ ಅದು ಸಂಸ್ಕಾರ ಆಗ್ಬಿಟ್ಟಿದೆ ಅಲ್ವಾ, ಕೋಪ ಅನ್ನೋದು
ಚಿಕ್ಕ ಪುಟ ವಿಷಯಗಳಿಗೆಲ್ಲ ಬರ್ತಾ ಇರುತ್ತಲ್ವಾ, ಅದನ್ನ ಹೇಗೆ ನಿಯಂತ್ರಣ ಮಾಡೋದು, ಅದನ್ನ ಹೇಗೆ ನಿರ್ವಹಿಸೋದು? ಅದಕ್ಕೋಸ್ಕರ ನಾವು ಇಲ್ಲಿ ಕೆಲವೊಂದನ್ನ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಏನ್ ಹಾಗಿದ್ರೆ, ಯಾವುದನ್ನ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ, ಯಾವುದನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥದನ್ನ ನಾವು ಬದಲಾವಣೆ ಮಾಡೋದಾಗ್ಲಿ ನಿಯಂತ್ರಣ ಮಾಡೋದಾಗ್ಲಿ ಪ್ರಯತ್ನ ಮಾಡಬಾರ್ದಾಗಿದೆ. ಜೀವನದಲ್ಲಿ ಎಲ್ಲ ಸಮಯದಲ್ಲಿ ಎಲ್ಲ ವ್ಯಕ್ತಿಗಳು ನನ್ನಿಷ್ಟದಂತೆಯೇ ನಾನು ಬಯಸಿದಂತೆಯೇ ಅವರು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸನ್ನಿವೇಶಗಳು ನಾನು ಇಷ್ಟಪಟ್ಟಂತೆಯೇ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಬಯಸ್ತೇನೆ ನಾನಿವತ್ತು ಇಂಥ ಸ್ಥಳಕ್ಕೆ ಹೋಗಬೇಕು, ಮಳೆ ಎಲ್ಲ ಬರಬಾರ್ದು, ನಾನು ಇವತ್ತು ಇಷ್ಟು ಸಮಯದಲ್ಲಿ ಅಲ್ಲಿ ಹೋಗಿ ತಲುಪಬೇಕು, ಈ ಟ್ರಾಫಿಕ್ ಅನ್ನೋದು ಇರಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ನಾನು ಬಯಸಿದಂತೆಲ್ಲ ಸಮಯದಲ್ಲಿ ಕೂಡ ಆಗೋದಿಲ್ಲ ಅಲ್ವಾ? ಸೊ ಆ ರೀತಿ ಆಗಲಿಲ್ಲ ಅಂತಂದರೆ ನನಗೆ ನಿರಾಶೆ ಉಂಟಾಗುತ್ತೆ, ಕಿರಿಕಿರಿ ಉಂಟಾಗುತ್ತೆ. ನಾನು ಬಯಸ್ತೇನೆ ಇವರು ಇಷ್ಟು ಸಮಯದಲ್ಲಿ ಈ ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ಲಿ ಅಂತ ಹೇಳ್ಬಿಟ್ಟು. ಆದರೆ ಆ ಸಮಯದಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಅಥವಾ ಅವ್ರ ಮನಸ್ಥಿತಿ ಸರಿ ಇಲ್ಲದೆ ಇರ್ಬೋದು. ಸೊ ಆದ್ರಿಂದ ಎಲ್ಲ ಸಮಯದಲ್ಲಿ ಎಲ್ಲ ವ್ಯಕ್ತಿಗಳು ನನ್ನ ಬಯಕೆಗೆ ಅನುಸಾರವಾಗಿ ಅವ್ರು ನಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ನಮಗೆ ಫೀಲ್ ಆಗುತ್ತೆ ಏನಂತ ಹೇಳ್ಬಿಟ್ಟು, ಎಲ್ಲ ಸಿಚುವೇಶನ್ಗಳು ಸಂದರ್ಭಗಳು ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ, ನನ್ನ ನಿಯಂತ್ರಣದಲ್ಲಿ ಇಲ್ಲ, ನಿಯಂತ್ರಣ ತಪ್ಪಿಟ್ಟು ಹೋಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನಿರಾಶೆ ಉಂಟಾಗುತ್ತೆ ನಮಗೆ, ಮತ್ತೆ ಕೋಪ ಬರಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಿದ್ರೆ ಏನು ಮಾಡಬೇಕು ಇವಾಗ? ಸೊ ನಮ್ಮ ಮನಸ್ಸಿಗೆ ನಾವು ತಿಳಿಸ್ಬಿಟ್ಟು ಹೇಳಬೇಕು, ಎಲ್ಲ ಸಮಯದಲ್ಲಿ ಎಲ್ಲಾನು ಕೂಡ ನನ್ನ ಬಯಕೆಗೆ ಅನುಗುಣವಾಗಿ ಇಲ್ಲಿ ನಡೆಯೋದಿಲ್ಲ. ನಾನು ಯಾವ ಸಕಾರಾತ್ಮಕತೆಯನ್ನ ಆ ವ್ಯಕ್ತಿಯಲ್ಲಿ, ಯಾವ ಗುಣವನ್ನ ಆ ವ್ಯಕ್ತಿಯಲ್ಲಿ ಬಯಸ್ತಾ ಇದ್ದೇನೆ, ಅಥವಾ ಯಾವ ಸಕಾರಾತ್ಮಕತೆಯನ್ನ ಆ ಪರಿಸ್ಥಿತಿಯಲ್ಲಿ ನಾನು ಬಯಸ್ತಾ ಇದ್ದೇನೆ, ಅದನ್ನ ನಾನು ಮೊದಲು ನನ್ನಲ್ಲಿ ತುಂಬಿಸ್ಕೊಳ್ಬೇಕು. ಸೊ ಅವಾಗ ಏನಾಗುತ್ತೆ, ನನ್ನಲ್ಲಿ ತುಂಬಿಸ್ಕೊಂಡಾಗ ನನ್ನಿಂದ ಆಗುವಂತಹ ಬದಲಾವಣೆ ಈ ಪರಿಸರದಲ್ಲಿ ಕೂಡ ಪ್ರಭಾವವನ್ನ ಬೀಳಿಸುತ್ತೆ. ಸೊ ಇದರಿಂದ ಏನೇ ಪರಿಸ್ಥಿತಿಗಳು ಅನ್ಕೊಂಡ ಹಂಗೆ ಆಗದೆ ಹೋದ್ರೂ ಕೂಡ ಅದನ್ನ ನಾನು ಸರಿಯಾದ ರೀತಿಯಲ್ಲಿ ಸಹಜವಾಗಿ ಆ ಪರಿಸ್ಥಿತಿಯನ್ನ ಪಾರ್ ಮಾಡ್ಬೋದಾಗಿದೆ. ಅಂದ್ರೆ ನಿಯಂತ್ರಣದಲ್ಲಿ ಇಲ್ಲದೆ ಇರೋದನ್ನ ಬದಲಾಯಿಸೋದಕ್ಕೆ ಆಗದೆ ಇರೋದನ್ನ ಬದಲಾಯಿಸುವಂತಹ ಪ್ರಯತ್ನವನ್ನ ನಾವು ಮಾಡಲಿಲ್ಲ ಅಂದ್ರೆ ಈ ಕೋಪದಿಂದ ನಾವು ಆ ಸಂದರ್ಭದಲ್ಲಿ ಮುಕ್ತರಾಗಿರ್ಬೋದಾಗಿದೆ. ಎರಡನೇ ಸಂದರ್ಭ, ನಾವೆಲ್ಲರೂ ಕೂಡ ಇದನ್ನ ಮರೆತು ಹೋಗಿದ್ದೇವೆ. ಏನು ಅಂತ ಹೇಳ್ಬಿಟ್ಟು, ನಮ್ಮ ಒಳಗಡೆ ಅನಂತವಾದ ಶಾಂತಿ ಮತ್ತು ಪ್ರೀತಿಯ ಖಜಾನೆಗಳಿದ್ದಾವೆ, ನಾವು ಅದ್ರ ಬಗ್ಗೆ ಮರೆತು ಹೋಗಿದ್ದೇವೆ. ಇದಕ್ಕೆ ಒಂದು ಚಿಕ್ಕದಾದ ಕತೆ. ಒಬ್ಬ ರಾಜ್ಕುಮಾರಿ ಇದ್ರು, ಅವ್ರ ಹತ್ರ ತುಂಬಾ ಅಮೂಲ್ಯವಾಗಿರುವಂತಹ ಕೊರಳಿನ ಹಾರ ಇತ್ತು. ತುಂಬಾ ಚೆನ್ನಾಗಿತ್ತು ಅದು ನೋಡ್ಲಿಕ್ಕೆ. ರಾಜ್ಕುಮಾರಿಗೆ ಆ ಕೊರಳಿನ ಹಾರ ಅಂತಂದ್ರೆ ತುಂಬಾ ಇಷ್ಟ. ದಿನಾಲು ಅದನ್ನ ಅವರು ಧರಿಸ್ತಾ ಇದ್ರು, ಮತ್ತೆ ಅದು ಚೆನ್ನಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ದಿನಾಲು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಹಾರವನ್ನ ತೆಗೆದಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಹಾರವನ್ನ ಧರಿಸ್ತಾ ಇದ್ರು. ಒಂದ್ಸಲ ಅವರು ಆ ಹಾರವನ್ನ ತೆಗೆದಿಡೋದನ್ನ ಮರೆತು ಹೋಗ್ತಾರೆ. ಹಾಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಯಾವಾಗ್ಲೂ ಕೂಡ ತೆಗೆದಿಟ್ಟಿರೋ ಹಾರವನ್ನ ಧರಿಸೋ ಅಭ್ಯಾಸ ಅಲ್ವಾ, ಹಾರವನ್ನ ನೋಡ್ತಾರೆ, ಆದ್ರೆ ಅಲ್ಲಿ ಹಾರ ಇಲ್ಲ. ಸೊ ಅವ್ರಿಗೆ ಏನನ್ಸುತ್ತೆ, ಯಾರೋ ಆ ಹಾರವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ, ಆ ಹಾರ ಕಳೆದು ಹೋಗಿದೆ ಅಂತ ಅನ್ಸುತ್ತೆ. ಅವಾಗ ಅವ್ರು ಎಲ್ಲಾ ಕಡೆ ಹುಡುಕ್ತಾರೆ, ಎಲ್ಲಿ ಸಿಗೋದಿಲ್ಲ. ಎಲ್ಲ ಅರಮನೆಯಲ್ಲಿರುವಂತಹ ಎಲ್ಲರನ್ನು ಕರೆದ್ಬಿಟ್ಟು ಹೇಳ್ತಾರೆ, ನನ್ನ ಅಮೂಲ್ಯವಾದ ಹಾರ, ಕೊರಳಿನ ಹಾರ ಕಳೆದು ಹೋಗಿದೆ, ಎಲ್ಲರೂ ಕೂಡ ನನಗೆ ಹುಡ್ಕೋದ್ರಲ್ಲಿ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅರಮನೆ ಎಲ್ಲ ಹುಡುಕ್ತಾರೆ, ಆ ಹಾರ ಎಲ್ಲಾದ್ರೂ ಬಿದ್ದಿದ್ಯಾ ಅಂತ ಹೇಳ್ಬಿಟ್ಟು. ಎಲ್ಲೂ ಕೂಡ ಸಿಗೋದಿಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ ಇವರು ಕೊರಳಲ್ಲಿರುವಂತಹ ಹಾರವನ್ನ ನೋಡ್ಬಿಟ್ಟು ಆ ರಾಜ್ಕುಮಾರಿಗೆ ಕೇಳ್ತಾರೆ, ರಾಜ್ಕುಮಾರಿ, ನಿಮ್ಮ ಕೊರಳಲ್ಲಿ ಕೂಡ ಒಂದು ಹಾರ ಇದೆಯಲ್ಲ, ನೀವೇನಾದ್ರೂ ಅದನ್ನೇ ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅವಾಗ ರಾಜ್ಕುಮಾರಿ ಆ ಕನ್ನಡಿ ಮುಂದೆ ಹೋಗಿ ನೋಡ್ಕೊಳ್ತಾರೆ, ಅವ್ರು ಹುಡುಕ್ತಾ ಇರುವಂತಹ ಹಾರ ಅದೇ ಆಗಿರುತ್ತೆ. ಈ ರೀತಿ ನಮ್ಮೆಲ್ಲರಲ್ಲಿ ಕೂಡ ಶಾಂತಿ ಮತ್ತು ಪ್ರೀತಿ, ಈ ಅಮೂಲ್ಯವಾದ ಖಜಾನೆಗಳು ನಮ್ಮೊಳಗಡೆನೆ ಇದ್ದಾವೆ, ಆದರೆ ನಾವು ಅವುಗಳ ಬಗ್ಗೆ ಮರೆತು ಹೋಗಿದ್ದೇವೆ. ಸೊ ಯಾವಾಗ ನಮ್ಮಲ್ಲಿ ಈ ಶಾಂತಿ ಪ್ರೀತಿ ನಮ್ಮ ವ್ಯವಹಾರದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಸ್ಮೃತಿಯಲ್ಲಿ ಇರುತ್ತೆ, ಆವಾಗ ಎಂಥದೇ ವೆರೈಟಿ ಆಗಿರುವಂತ ಸಂಸ್ಕಾರಗಳಿರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಸನ್ನಿವೇಶಗಳಾಗಿರ್ಬೋದು, ಅವರೊಂದಿಗೆ ನಾವು ಹೊಂದಾಣಿಕೆಯಾಗುವಂತಹ ಶಕ್ತಿ ನಮ್ಮಲ್ಲಿ ಜಾಗೃತ ಆಗುತ್ತೆ. ಅಂದ್ರೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಜಾಗೃತ ಆಗುತ್ತೆ. ಇದರಿಂದ ಏನಾಗುತ್ತೆ, ನಾವು ವ್ಯಕ್ತಿಗಳಿಗೆ ಸಹಯೋಗ ನೀಡ್ತೇವೆ. ಭಲೆ ಅವರು ತಪ್ಪು ಮಾಡಿದ್ರು ಕೂಡ ಅವರನ್ನ ಜಾಸ್ತಿ ನಿಂದನೆ ಮಾಡದೆ, ಟೀಕೆ ಮಾಡದೆ, ಅವರಿಗೆ ಬಹಳ ಪ್ರೀತಿಯಿಂದ ಯಾವ ರೀತಿ ಅವರ ತಪ್ಪನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಅವ್ರಿಗೂ ಕೂಡ ಒಂದು ಉಮಂಗ, ಉತ್ಸಾಹ ಅಥವಾ ಒಂದು ಸ್ಫೂರ್ತಿಯನ್ನ ನಾವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಂದ್ರೆ ಪ್ರೀತಿ ಮತ್ತು ಈ ಶಾಂತಿ ಇವೆರಡೂ ಇಲ್ಲದೆ ಇರುವಾಗ ಏನಾಗುತ್ತೆ, ನಾವು ಇನ್ನೊಬ್ಬರ ಬಗ್ಗೆ ನಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ಅವ್ರಿಗೇನೆ ನಕಾರಾತ್ಮಕವಾಗಿ ಮಾತಾಡೋದು, ಇದು ಯಾವುದರ ಪ್ರತಿಬಿಂಬ ಆಗಿದೆ,
ನಮ್ಮೊಳಗಡೆ ಆ ಶಾಂತಿ ಪ್ರೀತಿಯ ಖಜಾನೆ ಇಲ್ಲದೆ ಇರುವ ಅಭಾವದ ಪ್ರತೀಕ ಆಗಿದೆ. ಸೊ ಅದಕ್ಕೋಸ್ಕರ ಪ್ರೀತಿ ಮತ್ತು ಶಾಂತಿ ನಮ್ಮ ಗುಣಗಳಾಗಿದೆ. ಅವುಗಳನ್ನು ಎಷ್ಟು ನಾವು ಸ್ಮೃತಿಯಲ್ಲಿ ಇಟ್ಕೊಂಡು ನಮ್ಮ ಮಾತುಗಳಲ್ಲಿ ನಮ್ಮ ವ್ಯವಹಾರದಲ್ಲಿ ಉಪಯೋಗ ಮಾಡ್ತೀವಿ, ಅಷ್ಟು ಸಮಾವೇಶ ಮಾಡ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಜಾಗೃತ ಆಗುತ್ತೆ. ಇದರಿಂದ ನಾವು ಕೋಪದಿಂದ ಮುಕ್ತರಾಗಿ ಇರ್ಬೋದಾಗಿದೆ. ಮೂರನೇದಾಗಿ, ಕ್ಷಮೆಯನ್ನ ಮಾಡಿ ಮತ್ತು ಅದನ್ನ ಮರೆತು ಬಿಡಿ. ನಿಮ್ಗೆ ನೆನಪಿರ್ಬೋದು ಅಥವಾ ಅನುಭವನೂ ಇರ್ಬೋದು, ಕೆಲವೊಂದ್ಸಲ ಇಡೀ ದಿನ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಅವರಿಗೆ ನಮ್ಮ ಮನಸ್ಸಿನಲ್ಲಿ ವಿಧವಾದ ರೂಪಗಳನ್ನ ಕೊಡ್ತಾ ಇರ್ತೇವೆ. ಯಾರೋ ಬೆಳಗ್ಗೆ ಏನೋ ಅಂದ್ಬಿಟ್ರು ನಮ್ಗೆ, ಸೊ ಅದೇ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಇವ್ರು ಈ ರೀತಿ ಅಂದ್ಬಿಟ್ರಲ್ಲ ನಮ್ಗೆ, ನಾನು ಯಾವತ್ತೂ ಕೂಡ ಯೋಚನೆ ಮಾಡಿರ್ಲಿಲ್ಲ, ಇವರು ಕೂಡ ಈ ರೀತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಸೇರ್ಕೊಂಡು ನನಗೆ ಈ ರೀತಿ ಹೇಳಿದ್ರಲ್ವಾ, ಹಾಗಿದ್ರೆ ಇವ್ರು ಮೊದಲಿಂದನೂ ಒಟ್ಟಿಗೆ ಸೇರ್ಬಿಟ್ಟೆ ಮಾತಾಡ್ತಾರೆ, ನನಗೆ ಗೊತ್ತಿರ್ಲಿಲ್ಲ. ಈ ರೀತಿ ಅವ್ರಿಗೆ ಅನೇಕ ರೂಪಗಳನ್ನ ಕೊಡ್ತಾ ಅವ್ರ ಬಗ್ಗೆ ನಕಾರಾತ್ಮಕವಾಗಿ ಇಡೀ ದಿನ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಸೊ ಇದರಿಂದ ಏನಾಗುತ್ತೆ, ಇದು ಯೋಚನೆ ಮಾತ್ರ ಮಾಡ್ತಾ ಇಲ್ಲ, ನಾನು ಪ್ರತಿ ಸಲ ಅವ್ರ ಬಗ್ಗೆ ಯೋಚನೆ ಮಾಡ್ದಾಗ್ಲೆಲ್ಲ ನನಗೆ ನಾನು ನೋವನ್ನು ಉಂಟು ಮಾಡ್ತಾ ಇದ್ದೇನೆ. ಈ ರೀತಿ ನೋವನ್ನ ಉಂಟು ಮಾಡ್ತಾ ನಾನು ಎಷ್ಟು ಹೆಜ್ಜೆಗಳನ್ನ ಇಡ್ತೀನಲ್ವಾ, ಆ ಹೆಜ್ಜೆಗಳೆಲ್ಲ ಕ್ರೋಧದ ಕಡೆಗೆ ಸಾಕ್ತಾ ಇದ್ದಾವೆ. ಅಂದ್ರೆ ಹೋಗ್ತಾ ಹೋಗ್ತಾ ನನಗೆ ಕ್ರೋಧ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ತಪ್ಪುಗಳನ್ನಂತೂ ನಾವೆಲ್ಲರೂ ಮಾಡ್ತೇವೆ, ಎಲ್ಲರಲ್ಲಿ ಕೂಡ ಏನಿದೆ ಬಲಹೀನತೆ ಇದೆ, ಅವಗುಣಗಳಿದ್ದಾವೆ. ಸೊ ಆದ್ರೆ ತಪ್ಪುಗಳನ್ನ ಮಾಡಿದ್ದನ್ನ ಕ್ಷಮೆ ಮಾಡಬೇಕು ಅಂತಂದ್ರೆ, ಅದನ್ನ ಮರಿಬೇಕು ಅಂತಂದ್ರೆ ನಮ್ಮಲ್ಲಿ ಭಾವನಾತ್ಮಕ ಶಕ್ತಿ ಇರ್ಬೇಕಾಗುತ್ತೆ. ಸೊ ಭಾವನಾತ್ಮಕ ಶಕ್ತಿ ಇತ್ತು ಅಂತಂದ್ರೆ ನಾವು ಅವರನ್ನ ಕ್ಷಮೆ ಮಾಡ್ತೇವೆ. ಇದು ಕ್ಷಮೆ ಮಾಡೋದು ಅವ್ರಿಗೋಸ್ಕರ ನಾವು ಮಾಡ್ತಾ ಇಲ್ಲ, ಯಾಕಂದ್ರೆ ಕ್ಷಮೆ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಹೇಳಿರುವಂತಹ ಮಾತುಗಳನ್ನ ಪದೇ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನನಗೆ ನಾನೇ ನೋವನ್ನು ಉಂಟು ಮಾಡ್ತಾ ಇದ್ದೇನೆ. ಸೊ ನಾನು ಖುಷಿಯಾಗಿರ್ಬೇಕು, ನನ್ನ ಮನಸ್ಸಿನ ಶಾಂತಿಯನ್ನ ಸ್ಥಿರತೆಯನ್ನ ನಾನು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ಗೋಸ್ಕರ ನಾನು ಅವರನ್ನ ಕ್ಷಮೆ ಮಾಡ್ಬೇಕಾಗಿದೆ. ಯಾವಾಗ ನಾನು ಕ್ಷಮೆ ಮಾಡ್ತೇನೆ ಆವಾಗ್ಲೇ ನಾನು ಮರೆಯಲಿಕ್ಕೆ ಸಾಧ್ಯ. ಸೊ ಮರೆಯೋದು ಅಂತಂದ್ರೆ ನನಗೆ ನಾನು ಲಾಭವನ್ನ ಮಾಡಿಕೊಳ್ಳೋದಾಗಿದೆ. ಇಲ್ಲ ಅಂತಂದ್ರೆ ಆ ನೆನಪಿನಿಂದ, ಆ ಬೇಜಾರಿನಿಂದ, ಆ ಸಿಟ್ಟಿನಿಂದ ನಾನು ಎಷ್ಟು ಇಲ್ಲಿ ನನ್ನ ಶರೀರ ಅಥವಾ ಮನಸ್ಸಿನಲ್ಲಿ ಎಷ್ಟು ನಕಾರಾತ್ಮಕ ಯೋಚನೆಗಳನ್ನ ತರ್ತಾ ಇದ್ದೆ, ನನ್ನ ಭಾವನಾತ್ಮಕವಾದ ಆರೋಗ್ಯ ಹದಗೆಡ್ತಾ ಇತ್ತು. ಸೊ ಆದ್ರಿಂದ ಕ್ಷಮೆ ಮಾಡೋದು ಇದು ನನಗೋಸ್ಕರ, ನಾನು ನನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಮತ್ತೆ ಮರೆಯೋದು ಏನಕ್ಕೋಸ್ಕರ, ನನಗೆ ನಾನು ಲಾಭವನ್ನ ಮಾಡ್ಕೊಳ್ಳೋದಕ್ಕಾಗಿ ನಾನು ಮರೀತಾ ಇದ್ದೇನೆ. ಕ್ಷಮೆ ಮಾಡಿ ಮರೆಯೋದ್ರಿಂದ ಸೊ ಅಂತಹ ಸಂದರ್ಭಗಳಲ್ಲಿ ಏನು ಕೋಪ ಉಂಟಾಗ್ತಿತ್ತಲ್ವಾ, ಆ ಕೋಪದಿಂದ ನಾನು ಮುಕ್ತಳಾಗಿ ಇರ್ಬೋದಾಗಿದೆ. ಸೊ ನಾಲ್ಕನೇದಾಗಿ, ನಾನೇ ಸರಿ ಅನ್ನುವಂತಹ ಪ್ರಜ್ಞೆ, ನಾನು ಸರಿ ಇನ್ನೊಬ್ರು ತಪ್ಪು, ಇದಕ್ಕೆ ಅಹಂಕಾರ ಅಥವಾ ಅಭಿಮಾನದ ಭಾವನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ನೋಡಿರ್ಬೋದು, ಕೆಲವರು ತುಂಬಾ ಮೂಡಿಯಾಗಿರ್ತಾರೆ. ಪರಿವಾರದಲ್ಲಿ, ಕುಟುಂಬದಲ್ಲಿ ಅಂತ ವ್ಯಕ್ತಿಗಳಿರ್ಬೋದು, ಅಥವಾ ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಅಂತ ವ್ಯಕ್ತಿಗಳಿರ್ಬೋದು. ಅವ್ರು ಯಾವಾಗ್ಲೂ ಕೂಡ ಇನ್ನೊಬ್ಬರ ಮೇಲೆ ಕೂಗಾಡ್ತಾ ಮಾತಾಡ್ತಿರ್ತಾರೆ, ಇನ್ನೊಬ್ಬರನ್ನ ಕೆಳಗಡೆ ಮಾಡಿ ತೋರಿಸುವಂತಹ ಸ್ವಭಾವವನ್ನ ಹೊಂದಿರ್ತಾರೆ. ಅಂತ ವ್ಯಕ್ತಿಗಳಿಗೆ ನಾವು ಇವರು ಬಹಳ ಅಹಂಕಾರಿಗಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಎಷ್ಟು ಅಹಂಕಾರ ಅಷ್ಟು ಕೋಪ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಅಹಂಕಾರವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ, ನಾನು ಯಾರಾಗಿದ್ದೇನೆ, ಇನ್ನೊಬ್ರು ಯಾರಾಗಿದ್ದಾರೆ, ಅವರ ವಾಸ್ತವಿಕ ರೂಪದಲ್ಲಿ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ, ಸೊ ಇಲ್ಲಿ ಯಾರು ಕೂಡ ಮೇಲಲ್ಲ, ಯಾರು ಕೂಡ ಕೆಳಗಲ್ಲ, ಇದೆಲ್ಲಾನು ಕೂಡ ಒಂದು ಸಮಯದ ಆಟ ಆಗಿದೆ. ಇವತ್ತು ಭಲೆ ನನಗೆ ಒಳ್ಳೆಯ ಸಮಯ ನಡೀತಾ ಇರ್ಬೋದು, ಎಲ್ಲಾನು ಕೂಡ ಚೆನ್ನಾಗಿರ್ಬೋದು, ಆದ್ರೆ ಸಮಯ ಪರಿವರ್ತನೆಶೀಲ ಆಗಿದೆ. ಸೊ ಯಾರು ಕೂಡ ನಾವು ಶಾಶ್ವತವಾಗಿ ಯಾವುದರ ಅಧಿಕಾರಿಗಳು ಅಲ್ಲ ಅಥವಾ ಮಾಲೀಕರು ಕೂಡ ಅಲ್ಲ. ಸೊ ಆದ್ರಿಂದ ಈ ಅಹಂಕಾರದ ಒಂದು ಸಾಮಾನ್ಯ ರೂಪ ಅಂತಂದ್ರೆ ವ್ಯಂಗ್ಯವಾಗಿ ಮಾತನಾಡೋದು. ಇನ್ನೊಬ್ರು ಏನೇ ಮಾಡಿದ್ರು ಕೂಡ, ಏನೇ ಮಾತಾಡಿದ್ರು ಕೂಡ ಸೊ ವ್ಯಂಗ್ಯವಾಗಿ ಅವ್ರ ಬಗ್ಗೆ ಟೀಕೆ ಮಾಡೋದು. ನಾನ್ ಮಾತಾಡಿದ್ದೆ ಅಥವಾ ನಾನ್ ಹೇಳಿದ್ದೆ, ನಾನ್ ಮಾಡಿದ್ದೆ ಸರಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಈ ರೀತಿಯ ಭಾವನೆ ಇರುತ್ತೆ. ಸೊ ಅದೇ ರೀತಿ ಇನ್ನೊಂದು ವ್ಯಕ್ತಿತ್ವವನ್ನ ನೋಡಿ ಅವರ ಅಹಂಕಾರವನ್ನ ಪಕ್ಕಕ್ಕೆ ಇಟ್ಟು ಎಲ್ಲಾ ಕಾರ್ಯ ವ್ಯವಹಾರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಅವರ ಜೊತೆ ಇರುವಂತಹ ವ್ಯಕ್ತಿ ನಿಜವಾಗ್ಲೂ ಕೂಡ ತಪ್ಪು ಮಾಡಿದ್ದಾರೆ, ಆದ್ರೂ ಕೂಡ ಅವರನ್ನ ಜಾಸ್ತಿ ಟೀಕೆ ಮಾಡದೆ ಅವರೊಂದಿಗೆ ಗೌರವಾನ್ವಿತವಾಗಿ ವ್ಯವಹಾರ ಮಾಡ್ತಾ ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಅದರಿಂದ ಏನು ನಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅವರಿಗೆ ತಿಳಿಸ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಿಂದಾಗಿ ಏನಾಗ್ತಾ ಇದೆ, ಮುಂದೆ ಇರುವಂತಹ ವ್ಯಕ್ತಿನೂ ಕೂಡ ತನ್ನ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಇವ್ರು ಹೇಳುವಂತಹ ಮಾರ್ಗದರ್ಶನವನ್ನ ತೆಗೆದುಕೊಂಡು ತಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಆದ್ರಿಂದ ಎಷ್ಟು ಅಹಂಕಾರ ಅಷ್ಟು ಕೋಪಕ್ಕೆ ಕಾರಣ ಆಗುತ್ತೆ. ನಾವು ನಮ್ಮ ಅಹಂಕಾರದ ಮೇಲೆ ಕೆಲಸ ಮಾಡ್ಬೇಕಾಗಿದೆ, ಕ್ರೋಧದಿಂದ ಮುಕ್ತ ಆಗ್ಬೇಕು ಅಂತಂದ್ರೆ. ಇನ್ನೊಂದು ಕಾರಣ ಕೋಪಕ್ಕೆ ಅಂತಂದ್ರೆ, ನಮ್ಮಲ್ಲಿ ಎಷ್ಟು ಒತ್ತಡ ಇರುತ್ತಲ್ವಾ ಮನಸ್ಸಿನಲ್ಲಿ, ಅಷ್ಟು ಕೋಪ ಬರುತ್ತೆ. ಸೊ ಆದ್ರಿಂದ
ನೋಡಿ, ಜೀವನದಲ್ಲಿ ಅನೇಕ ಏರು ಇಳುಗಳು ಬರ್ತಾನೆ ಇರ್ತವೆ, ಆಗ್ತಾನೆ ಇರ್ತವೆ. ಅನೇಕ ಸವಾಲುಗಳು ಬರ್ತಾ ಇರ್ತವೆ, ಸಮಸ್ಯೆಗಳು ಬರ್ತಾ ಇರ್ತವೆ. ಇದಂತೂ ನಿರಂತರವಾಗಿ ಇದ್ದೇ ಇರುತ್ತೆ. ಆದರೆ ಈ ಒತ್ತಡ, ಮನಸ್ಸಿನಲ್ಲಿ ಒತ್ತಡ ಮೋಸ್ಟ್ ಆಫ್ ದ ಟೈಮ್ ಹೆಚ್ಚು ಸಮಯ ಯಾವುದಕ್ಕಾಗಿ ಬರುತ್ತೆ ಅಂತಂದರೆ, ಯಾಕೆ, ಏನು, ಹೇಗೆ, ಯಾವಾಗ, ಎಲ್ಲಿ, ಯಾರು ಅಂತ ಹೇಳ್ಬಿಟ್ಟು ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರಲಿಕ್ಕೆ ಪ್ರಾರಂಭ ಆದವು ಅಂತಂದರೆ ಮನಸ್ಸಿನಲ್ಲಿ ಒತ್ತಡ ಉಂಟಾಗುತ್ತೆ. ಸೊ ಈ ರೀತಿ ಪ್ರಶ್ನೆಗಳಿಂದ ತುಂಬಿರುವಂಥ ಮನಸ್ಸು ಮತ್ತೆ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಸಮಯ ತಗೊಳ್ತವೆ, ಅವು ಸಾಲ್ವ್ ಆಗಬೇಕು, ಪರಿಹಾರಗೊಳ್ಬೇಕು ಅಂತಂದ್ರೆ. ಸೊ ಈ ರೀತಿ ಇರುವಂಥ ಸಮಸ್ಯೆಗಳು ಮತ್ತು ಅನೇಕ ಪ್ರಶ್ನೆಗಳಿಂದ ಕೂಡಿರುವಂಥ ಮನಸ್ಸಿನಲ್ಲಿ ಏನಾಗುತ್ತೆ, ಅಸ್ಥಿರತೆ ಉಂಟಾಗುತ್ತೆ. ಆ ಸಮಯ ಮುಗಿಯೋವರೆಗೂ, ಆ ಸಮಸ್ಯೆ ಪರಿಹಾರ ಆಗೋವರೆಗೂ ಅವ್ರ ಮನಸ್ಸಿನಲ್ಲಿ ಅಸ್ಥಿರತೆ ಇರುತ್ತೆ, ಅಥವಾ ಅಸಮಾಧಾನ ಇರುತ್ತೆ, ಅಥವಾ ಪೇಷನ್ಸ್ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಅವ್ರಿಗೆ ಕೋಪ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸ್ಟ್ರೆಸ್ಸನ್ನು, ಏನಕ್ಕೆ ನನಗೆ ಸ್ಟ್ರೆಸ್ ಆಗ್ತಾ ಇದೆ, ಅದರ ಮೂಲವನ್ನು ಕಂಡುಹಿಡಿದುಕೊಂಡು ಅದನ್ನು ನಿಯಂತ್ರಣ ಮಾಡುವಂಥ ಅಥವಾ ನಿರ್ವಹಿಸುವಂತಹ ಟೆಕ್ನಿಕ್ಸ್ಗಳನ್ನು ಕಲಿಬೇಕಾಗಿದೆ. ಮೆಡಿಟೇಷನ್ ಆದರೂ ಆಗಿರ್ಬೋದು, ಧ್ಯಾನ ಮಾಡೋದಾದರೂ ಆಗಿರ್ಬೋದು. ಸೊ ಯಾವುದು ನಮಗೆ ಅನುಕೂಲ ಆಗುತ್ತೆ, ಯಾವುದು ನಮಗೆ ಇಷ್ಟ ಆಗುತ್ತೆ ಅಂತಹ ಅಭ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡು ದಿನನಿತ್ಯ ಅಭ್ಯಾಸ ಮಾಡ್ತಾ ಇದ್ವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಒತ್ತಡ ಉಂಟಾಗೋದನ್ನು ನಾವೇನು ಮಾಡ್ಬೋದಾಗಿದೆ, ನಿರ್ವಹಿಸ್ಬೋದಾಗಿದೆ. ಇದರಿಂದ ಏನಾಗುತ್ತೆ, ನಾವು ಕ್ರೋಧದಿಂದ ಕೂಡ ಮುಕ್ತರಾಗ್ತೇವೆ. ಮತ್ತೆ ಇನ್ನು ಕೆಲವೊಂದು ರೀಸನ್ಗಳೇನು ಅಂತಂದರೆ, ನನ್ನ ಕೋಪಕ್ಕೆ ಇವರ ವ್ಯವಹಾರ, ನನ್ನ ಕೋಪಕ್ಕೆ ಇವ್ರ ಮಾತುಗಳು ಕಾರಣ. ಸೊ ಅದಕ್ಕೆ ನನಗೆ ಬೇಜಾರಾಗಿದೆ, ಅದಕ್ಕೆ ನಾನು ಅವ್ರ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರಿಗೆ ಹೆಸರು ಹೇಳ್ತಾ ನಾವು ಕೂತ್ಕೊಂಡಿರ್ತೀವಿ. ಆದರೆ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇಲ್ಲಿ ಯಾರು ಕೂಡ ನನ್ನನ್ನು ಕೋಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಾನು ಅವ್ರ ಮಾತುಗಳನ್ನು ಕೇಳಿ, ವ್ಯವಹಾರವನ್ನು ನೋಡಿ ಈ ಕೋಪವನ್ನು ರಚನೆ ಮಾಡಿದ್ದು ನಾನೇ ಆಗಿದ್ದೇನೆ. ಸೊ ಇವಾಗ ನಾನು ಎಷ್ಟು ಹೊತ್ತು ಬೇಜಾರಾಗಿರ್ಬೇಕು, ಎಷ್ಟು ಹೊತ್ತು ಕೋಪದಲ್ಲಿರಬೇಕು ಅನ್ನೋದು ಕೂಡ ನನ್ನ ಮೇಲೇನೆ ನಿರ್ಧಾರ ಆಗುತ್ತೆ, ಅಂದರೆ ಆಧಾರಿತ ಆಗಿದೆ. ಸೊ ಕೋಪಕ್ಕೆ ಬರುವಂತಹ ಕಾರಣಗಳನ್ನು ನಾವು ತಿಳಿದುಕೊಂಡ್ವಿ ಅಂತಂದರೆ, ಮತ್ತು ಅವುಗಳನ್ನು ಹೇಗೆ ನಿವಾರಣೆ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ವಿ, ಸ್ವಲ್ಪ ಅವುಗಳ ಕಡೆ ಗಮನ ಹರಿಸಿದ್ವಿ ಅಂತಂದರೆ ಈ ಕೋಪದಿಂದ ನಾವು ಮುಕ್ತರಾಗ್ಬೋದಾಗಿದೆ. ಇದರಿಂದ ಏನೆಲ್ಲ ನಮಗೆ ನಾವೇ ನಷ್ಟಗಳನ್ನು ಮಾಡ್ಕೊಳ್ತಾ ಇದ್ದೀವಲ್ವಾ, ಅದರಿಂದ ಕೂಡ ಏನಾಗ್ಬೋದು, ಸುರಕ್ಷಿತವಾಗಿ ಇರ್ಬೋದಾಗಿದೆ. ಹಾಗಿದ್ರೆ ಇಷ್ಟು ದಿನ ನಾವು ಕೋಪ ಮಾಡ್ಕೊಂಡು ಸಂಸ್ಕಾರ ಆಗ್ಬಿಟ್ಟಿದೆ ಅಲ್ವಾ, ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಈಗ ಒಂದೇ ಸಲ ಬಿಡು ಅಂತಂದ್ರೆ ಅದು ಹೇಗೆ ಸಾಧ್ಯ? ಹೌದು, ಒಂದೇ ಸಲ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದೊಂದಾಗಿ ಹೆಜ್ಜೆಯನ್ನ ಇಡ್ತಾ ಹೋದ್ವಿ ಅಂತಂದ್ರೆ ಕೋಪದಿಂದ ಮುಕ್ತ ಆಗಿರುವಂತಹ ಸುಂದರವಾದ ಜೀವನವನ್ನು ಕೂಡ ನಾವು ಜೀವಿಸಬಹುದಾಗಿದೆ. ಹಾಗಿದ್ರೆ ಏನ್ ಮಾಡ್ಬೇಕು ಇದಕ್ಕೆ? ಸೊ ನಾನು ಕೋಪದಿಂದ ಮುಕ್ತ ಆಗ್ಬೇಕು ಅಂತಂದ್ರೆ ಮೊದಲು ಶಾಂತವಾಗಿ ಕುಳಿತುಕೊಂಡು ನನಗೆ ಯಾವ್ಯಾವ ವಿಷಯಗಳು ಕೋಪವನ್ನ ತರಿಸ್ತವೆ, ಯಾವ್ಯಾವ ವಿಷಯಗಳಿಂದ ನನಗೆ ಕೋಪ ಬರುತ್ತೆ, ಆ ಎಲ್ಲ ವಿಷಯಗಳನ್ನ ನಾನು ಲಿಸ್ಟ್ ಮಾಡಬೇಕು. ತುಂಬಾ ದೊಡ್ಡ ಲಿಸ್ಟ್ ಆಗುತ್ತೆ ಆ ರೀತಿ ಮಾಡಿದ್ರೆ. ನನಗೆ ಇನ್ನೊಬ್ರು ಸುಳ್ಳು ಹೇಳೋದ್ರಿಂದ ಕೋಪ ಬರುತ್ತೆ, ಇನ್ನೊಬ್ರು ನನ್ನ ಮುಂದೆ ಒಂದು ಮಾತಾಡೋದು, ಇನ್ನೊಬ್ರ ಮುಂದೆ ಇನ್ನೊಂದು ಮಾತಾಡೋದು, ಇಂಥ ವಿಷಯಗಳ ನನಗೆ ಕೋಪ ಬರುತ್ತೆ. ಇನ್ನೊಬ್ರು ಟೈಮಲ್ಲಿ ಪಂಕ್ಚುವಲ್ ಆಗಿಲ್ಲ, ಹೇಳಿದ ಸಮಯಕ್ಕೆ ಬರೋದಿಲ್ಲ ಅಂತಂದ್ರೆ ಕೋಪ ಬರುತ್ತೆ. ಅಥವಾ ಇನ್ನೊಬ್ರು ನಾನು ಹೇಳಿರೋ ಮಾತನ್ನ ಕೇಳೋದಿಲ್ಲ ಅಂತಂದ್ರೆ ನನಗೆ ಕೋಪ ಬರುತ್ತೆ. ಅಥವಾ ಪರಿಸ್ಥಿತಿಗಳು, ಸನ್ನಿವೇಶಗಳು ನಾನು ಅನ್ಕೊಂಡಂಗೆ ಇರಲಿಲ್ಲ ಅಂತಂದ್ರೆ ನನಗೆ ಕೋಪ ಬರುತ್ತೆ. ಅಥವಾ ನಾನು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ನನ್ನಿಂದನೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ನನಗೇನೆ ಕೋಪ ಬರುತ್ತೆ. ಈ ರೀತಿ ತುಂಬಾ ದೊಡ್ಡದಾದ ಲಿಸ್ಟ್ ಇರುತ್ತೆ ಕೋಪಕ್ಕೆ. ಅಥವಾ ಇನ್ನೊಬ್ಬ ವ್ಯಕ್ತಿಗಳು ಊಟ ಮಾಡಬೇಕಾದ್ರೆ ಶಬ್ದ ಮಾಡ್ತಾರೆ, ಅದು ನನಗೆ ಕೋಪ ಬರುತ್ತೆ. ಅಥವಾ ಇಂಥ ವ್ಯಕ್ತಿಗಳು ನನ್ನ ಮುಂದೆ ಈ ರೀತಿಯ ಪೊಸಿಷನಲ್ಲಿ ಕೂತ್ಕೊಳ್ತಾರೆ, ನನಗೆ ಆ ಕೂತ್ಕೊಳ್ಳೋ ಸ್ಟೈಲ್ ಇಷ್ಟ ಆಗೋದಿಲ್ಲ, ಅದಕ್ಕೆ ನನಗೆ ಕೋಪ ಬರುತ್ತೆ. ಚಿಕ್ಕ ಪುಟ್ಟ ಅನೇಕ ಕಾರಣಗಳಿದ್ದಾವೆ. ಸೊ ಇದೆಲ್ಲ ದಿನನಿತ್ಯ ನಮಗೆ ಕೋಪವನ್ನು ತರಿಸ್ತಾ ಇದ್ದೇವೆ ಅಂತ ನಾವು ಅನ್ಕೊಂಡಿದ್ದೀವಲ್ವಾ, ಅಂತ ಎಲ್ಲ ಕಾರಣಗಳನ್ನು ನಾನು ಇವಾಗ ಲಿಸ್ಟ್ ಮಾಡಬೇಕಾಗಿದೆ. ಸೊ ಲಿಸ್ಟ್ ಮಾಡಿಬಿಟ್ಟು ಏನು ಮಾಡಬೇಕು, ಇವಾಗ ಇಂಥ ಎಲ್ಲ ಸಿಚುವೇಶನ್ಗಳು ಬಂದಾಗ ನನ್ನ ಪ್ರತಿಕ್ರಿಯೆ ಏನಿದೆ, ಕೋಪ ಮಾಡ್ಕೊಂಡ್ಬಿಟ್ಟು ಪ್ರತಿಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೀನಿ. ಬಟ್ ನಾನು ಇವಾಗ ಕೋಪದಿಂದ ಮುಕ್ತ ಆಗ್ಬೇಕಲ್ವಾ. ಸೊ ಹಾಗಿದ್ರೆ ಬೇರೆ ಪ್ರತಿಕ್ರಿಯೆಯನ್ನು ನಾನು ಹೇಗೆ ಮಾಡ್ಬೇಕು? ಇವಾಗ ಇವರೆಲ್ಲ ಹೀಗೆ ಇದ್ದಾರೆ, ಇವರೆಲ್ಲ ಇದೇ ಮಾಡೋರು, ಸೊ ಇವರೆಲ್ಲ ಈ ರೀತಿ ನನ್ನ ಜೊತೆ ವರ್ತನೆ ಮಾಡಿದಾಗ ನಾನು ಹೊಸದಾದ ಪ್ರತಿಕ್ರಿಯೆನ ಯಾವ ರೀತಿ ಮಾಡಬೇಕು, ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡಬೇಕಾಗಿದೆ. ಉದಾಹರಣೆಗೆ ನನಗೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಜಾಸ್ತಿ ಹೊತ್ತು ಡಿಲೇ ಆಗ್ತಿದೆ ಅಥವಾ ಟ್ರಾಫಿಕ್ ಇದೆ ಅಂತಂದ್ರೆ ಸಿಟ್ಟು ಬರುತ್ತೆ, ಕಿರಿಕಿರಿ ಉಂಟಾಗುತ್ತೆ. ಸೊ ಇವಾಗ ನಾನು ಸಿಟ್ಟು ಮಾಡ್ಕೊಳ್ಬಾರ್ದು ಅಂತಂದ್ರೆ ಇನ್ನೊಂದು ಪ್ರತಿಕ್ರಿಯೆಯನ್ನ ಆ ಸಂದರ್ಭದಲ್ಲಿ, ಆ ಸನ್ನಿವೇಶದಲ್ಲಿ ಯಾವ ರೀತಿ ಯೋಚನೆ ಮಾಡ್ಬೋದು ನಾನು. ಸೊ ಅದನ್ನ ಕೂತ್ಕೊಂಡು ಯೋಚನೆ ಮಾಡಿ ಆ ಉತ್ತರವನ್ನ ನಾನು ರೆಡಿ ಇಟ್ಕೊಳ್ಬೇಕು. ದಿನಾಲೂ ಕೂಡ ಧ್ಯಾನ ಮಾಡಬೇಕಾದ್ರೆ ಆ ಉತ್ತರವನ್ನ ನಾನು ಸ್ಮರಣೆ ಮಾಡಬೇಕು. ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ, ಇವತ್ತು ನಾನು ಏನೇ ಆದರೂ ಕೂಡ ಕೋಪ ಮಾಡ್ಕೊಳ್ಳೋದಿಲ್ಲ. ಸೊ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ
ಬೇರೆ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಪ್ರತಿಕ್ರಿಯೆನ ದಿನಾಲು ನಾನು ಸ್ಮರಣೆ ಮಾಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. ಆ ವ್ಯಕ್ತಿ ಬರ್ತಾರೆ, ಇವತ್ತು ಕೂಡ ಇದೇ ರೀತಿಯ ಸ್ಟೈಲಲ್ಲಿ ನನ್ನ ಜೊತೆ ಮಾತಾಡ್ತಾರೆ, ಆದರೆ ನಾನು ಇವತ್ತು ಕೋಪ ಮಾಡ್ಕೊಳ್ಳದೆ ಅವರಿಗೆ ಪ್ರತಿಕ್ರಿಯೆ ಮಾಡಬೇಕು, ಮರು ಉತ್ತರ ಕೊಡಬೇಕು. ಆ ಪ್ರತಿಕ್ರಿಯೆ ಏನು, ಆ ಶಬ್ದ ಏನು, ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ, ಆ ಸಂದರ್ಭಗಳು, ಸನ್ನಿವೇಶಗಳು, ವ್ಯಕ್ತಿಗಳು ಬರ್ತಾರೆ, ಹಾಗೆ ವ್ಯವಹಾರ ಮಾಡ್ತಾರೆ, ಆದರೆ ನಾನಿವತ್ತು ಡಿಫ್ರೆಂಟ್ ಆಗಿ ಒಂದು ಮರು ಉತ್ತರವನ್ನ ನೀಡ್ತಾ ಇದ್ದೀನಿ. ಈ ರೀತಿ ನಿಮ್ಮ ಕೋಪವನ್ನ ನಿಭಾಯಿಸ್ಬೋದು. ಮತ್ತು ಇನ್ನೇನ್ ಮಾಡ್ಬೋದು, ನಿಮ್ಗೆ ಕೋಪ ಬಂದಿರುತ್ತಲ್ವಾ, ಆ ಸಮಯದಲ್ಲಿ ನೀವು ಕೋಪದಲ್ಲಿ ಒಂದು ಮಾತಾಡಿರ್ತೀರ, ಧ್ವನಿಯನ್ನ ಜೋರಾಗಿ ಆದ್ರೂ ಮಾಡಿ ಮಾತಾಡಿರ್ತೀರ, ಇಲ್ಲ ಏನೋ ಒಂದು ಕೈಯಲ್ಲಿರೋದನ್ನ ಜೋರಾಗಿ ಇಟ್ಟಿರ್ತೀರ, ಅಥವಾ ಏನೋ ಒಂದು, ಕೆಲವರು ಚಿಕ್ಕ ಮಕ್ಕಳ ಮೇಲೆ ಕೈ ಕೂಡ ಮಾಡ್ತಾರೆ, ಹೊಡಿತಾರೆ ಅಲ್ವಾ. ಇವಾಗ ಒಂದೊಂದು ಹಂತವಾಗಿ, ಸರಿ ನನಗೆ ಕೋಪ ಬಂದ್ರೆ ಮಕ್ಕಳಿಗೆಲ್ಲ ಹೊಡಿತೇನೆ ಅಂತಂದ್ರೆ ಕೋಪ ಬಂದಿದೆ, ಆದ್ರೆ ನಾನಿವತ್ತು ಕೈ ಎತ್ತಲ್ಲ. ಸೊ ಇಷ್ಟಾದ್ರೂ ನೀವು ಪ್ರಯತ್ನ ಮಾಡಬೇಕು. ಹಂತವಾಗಿ ಈ ಕೋಪದ ಮೇಲೆ ವಿಷಯವನ್ನ ನೀವು ಪಡಿಬೇಕಾಗುತ್ತೆ. ಕೋಪ ಬಂತು, ಆದ್ರೆ ನಾನು ಅದನ್ನ ಕರ್ಮದಲ್ಲಿ ತರ್ತಾ ಇಲ್ಲ. ಕೋಪ ಬಂತು, ಅದು ಇವಾಗ ನನ್ನ ಮನಸ್ಸಿನಲ್ಲಿದೆ, ನನ್ನ ಮಾತುಗಳಲ್ಲಿ ನಾನು ಅದನ್ನ ತರ್ತಾ ಇಲ್ಲ. ಈ ಹೆಜ್ಜೆ ಮುಂದೆ ಇಡ್ತಾ ಗೆಲುವನ್ನ ನೀವು ಸಾಧಿಸ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ನಾನು ಕೋಪವನ್ನ ಗೆಲ್ಬಹುದು ಅಂತ ಹೇಳ್ಬಿಟ್ಟು. ಮೂರನೇ ಹಂತ, ಇವತ್ತು ನನಗೆ ಮಾತಿನಲ್ಲಿ ನಾನು ನಿಯಂತ್ರಣ ಮಾಡಿದ್ದೇನೆ, ಕರ್ಮದಲ್ಲಿ ನಿಯಂತ್ರಣ ಮಾಡಿದ್ದೇನೆ ಅಂತಂದ್ರೆ ಅವಶ್ಯವಾಗಿ ಮನಸ್ಸಿನಲ್ಲಿ ಏನು ಇರಿಟೇಷನ್ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಕೆಲವೊಬ್ರು ಕೋಪ ಬಂದ್ರೆ ಹಲ್ಲುಗಳನ್ನು ಕಚ್ತಾರೆ, ಅದರಿಂದನೂ ಕೂಡ ಹಲ್ಲಿನ ಆರೋಗ್ಯದ ಮೇಲೆ ಕೂಡ ಸಮಸ್ಯೆ ಉಂಟಾಗುತ್ತೆ. ಸೊ ಇದನ್ನು ಕೂಡ ನಾನು ತಪ್ಪಿಸ್ಬೋದು ಅಂದ್ರೆ ಹಂತವಾಗಿ ಕಾನ್ಸಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ನನ್ನ ಕೋಪವನ್ನ ನಾನು ನಿರ್ವಹಿಸ್ತೇನೆ ಅಂತಂದ್ರೆ, ಸೊ ಹೋಗ್ತಾ ಸಮಯದ ಅನುಸಾರ ಆ ಕೋಪವನ್ನ ಮನಸ್ಸಿನಲ್ಲಿ ಕೂಡ ನಾನು ಏನ್ ಮಾಡ್ಬೋದಾಗಿದೆ, ನಿರ್ವಹಿಸ್ಬೋದಾಗಿದೆ. ಸೊ ಆಮೇಲೆ ಧ್ಯಾನದಂತ ಅಭ್ಯಾಸಗಳನ್ನ ನಾನು ರೂಢಿ ಮಾಡ್ಕೊಂಡೆ, ನನ್ನ ನಿಜ ಗುಣಗಳನ್ನ ನಾನು ಅಭ್ಯಾಸ ಮಾಡಿದೆ ಅಂತಂದ್ರೆ, ಸೊ ನಮ್ಮಲ್ಲಿ ಎಷ್ಟು ಶಾಂತಿಯ ಗುಣವನ್ನ, ಪ್ರೀತಿಯ ಗುಣವನ್ನ, ಸಹಾನುಭೂತಿಯ ಗುಣವನ್ನ ಅಥವಾ ಸಹಯೋಗ ನೀಡುವ ಗುಣವನ್ನ ನಾವು ಎಷ್ಟು ಯೂಸ್ ಮಾಡ್ತೀವಿ, ಅಷ್ಟು ನಮ್ಮ ಕೋಪ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಮೊದಲನೇ ಸ್ಟೆಪ್ಪಲ್ಲಿ ಏನ್ ಮಾಡ್ಬೇಕಾಗಿದೆ, ಗಮನ ಕೊಡ್ಬೇಕು. ನನಗೆ ಇರಿಟೇಷನ್ ಆಗ್ತಿದೆ, ನನ್ನ ಖುಷಿ ದೂರ ಆಗ್ತಾ ಇದೆ, ನನಗೆ ಬೇಜಾರಾಗ್ತಾ ಇದೆ ಅಂದ್ರೆ ಮೊದಲು ಮನಸ್ಸಿನ ಕಡೆ ಗಮನ ಕೊಡಿ. ಎರಡನೇ ಹಂತದೇನು, ನಿಮ್ಮ ಮನಸ್ಸಿಗೆ ನೀವೇ ತಿಳಿಸ್ಬಿಟ್ಟು ಹೇಳಬೇಕು, ಈ ಇರಿಟೇಷನ್ ಅನ್ನ, ಈ ಕಿರಿಕಿರಿಯನ್ನ, ಈ ಸಿಟ್ಟನ್ನ ನಾನೇ ಕ್ರಿಯೇಟ್ ಮಾಡ್ತಿರೋದು, ನಾನೇ ರಚನೆ ಮಾಡ್ತಿರೋದು. ಇದಕ್ಕೆ ಸನ್ನಿವೇಶಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವರ ವ್ಯವಹಾರಗಳಾಗಿರ್ಬೋದು, ಯಾವುದು ಕೂಡ ಕಾರಣ ಅಲ್ಲ. 100% ಆಗಿ ನಾನೇ ಜವಾಬ್ದಾರಳು. ಈ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಬೇಕು. ಮನಸ್ಸು ಒಪ್ಕೊಳ್ಳೋದಿಲ್ಲ, ಅದು ಮೊದಲಿಗೆ ಇಲ್ಲ ಅಂತ ಹೇಳುತ್ತೆ. ಅದರಲ್ಲಿ ಕೂಡ ಕೆಲವೊಂದು ಸಂದರ್ಭಗಳು ಈ ರೀತಿ ಇರ್ತವೆ ಅಂದ್ರೆ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ಆ ವ್ಯಕ್ತಿ ತಪ್ಪು ಮಾಡಿರೋದು, ಅಥವಾ ಸನ್ನಿವೇಶಗಳು ನಾವು ಅನ್ಕೊಂಡಂಗೆ ಇರೋದಿಲ್ಲ, ಪ್ರತಿಕೂಲವಾಗಿ ಇರ್ತವೆ. ಅವಾಗ ಮನಸ್ಸು ಹೇಳುತ್ತೆ, ಇಲ್ಲ ನಂದೇನು ತಪ್ಪಿಲ್ಲ, ಇವ್ರು ಈ ರೀತಿ ನಡ್ಕೊಂಡ್ರಲ್ವಾ, ಅದಕ್ಕೆ ನನಗೆ ಕೋಪ ಬಂತು ಅಂತ ಮನಸ್ಸು ಜಸ್ಟಿಫೈ ಮಾಡ್ತಾ ಇರುತ್ತೆ. ಅವಾಗಲೂ ಕೂಡ ನೀವು ಬಹಳ ಪ್ರೀತಿಯಿಂದ, ಶಾಂತಿಯಿಂದ ಸ್ವಯಂನ ಜೊತೆ ಮಾತಾಡ್ಕೊಂಡು ಮನಸ್ಸಿಗೆ ತಿಳಿಸಿ ಹೇಳಬೇಕಾಗಿದೆ, ನನ್ನ ಭಾವನೆಗಳಿಗೆ ನಾನೇ ಜವಾಬ್ದಾರಳು. ಸೊ ಅವರೆಲ್ಲರೂ ಕೂಡ ಅವರವ್ರ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ, ಬಟ್ ನನ್ನ ಭಾವನೆ ನನ್ನ ಸಂಕಲ್ಪದಿಂದ ರಚನೆ ಆಗ್ತಿದೆ ಅಂತ ಮನಸ್ಸಿಗೆ ಅದು ಒಪ್ಪಿಕೊಳ್ಳುವವರೆಗೂ ಕೂಡ ತಿಳಿಸಿ ಹೇಳಬೇಕಾಗಿದೆ. ಮೂರನೇ ಹಂತದಲ್ಲಿ ನನ್ನ ಸಿಟ್ಟಿಗೆ ಏನ್ ಕಾರಣ ಅಂತ ಸ್ಪಷ್ಟವಾಗಿ ನಾನು ತಿಳ್ಕೊಳ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ತಪ್ಪು ಮಾಡಿದರೆ ನನಗೆ ಸಿಟ್ಟು ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಬರ್ತಾ ಇಲ್ಲ, ಆ ವ್ಯಕ್ತಿಯೊಂದಿಗೆ ಇರುವಂತಹ ಅಟ್ಯಾಚ್ಮೆಂಟ್ ಇಂದ ಬರ್ತಾ ಇದೆ. ಸೊ ಏನ್ ಯೋಚನೆ ಮಾಡ್ತಾ ಇದ್ದೀನಿ, ಇವ್ರು ಈ ರೀತಿ ತಪ್ಪು ಮಾಡ್ತಾ ಹೋದ್ರೆ ಇವ್ರ ಭವಿಷ್ಯದಲ್ಲಿ ಹೇಗೆ, ಇದು ಇವ್ರ ಭವಿಷ್ಯದ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ, ಹಾನಿ ಉಂಟು ಮಾಡುತ್ತೆ. ಸೊ ಅದಕ್ಕೆ ನನ್ಗೆ ಕೋಪ ಬರ್ತಾ ಇದೆ. ಅವ್ರು ಈಗ ತಪ್ಪು ಮಾಡಿದ್ರು ಅಂತಲ್ಲ, ಆ ವ್ಯಕ್ತಿಯೊಂದಿಗೆ ಇರುವಂತಹ ಅಟ್ಯಾಚ್ಮೆಂಟ್ ಇಂದ ನನಗೆ ಕೋಪ ಬರ್ತಾ ಇದೆ. ಆ ಸಮಯದಲ್ಲಿ ಸ್ವಯಂ ಈ ರೀತಿ ಹೇಳ್ಕೊಳ್ಳಿ, ಇಲ್ಲಿ ನಾನು ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದೇನೆ, ನಾನು ಟ್ರಸ್ಟಿಯಾಗಿದ್ದೇನೆ, ನಿಮಿತ್ತ ಆಗಿದ್ದೇನೆ. ಇಲ್ಲಿ ಯಾರ ಮಾಲೀಕನಾಗ್ಲಿ, ಅಧಿಕಾರಿ ಆಗ್ಲಿ, ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ನನ್ನವರು ಅಲ್ಲ. ಸೊ ಇದೆಲ್ಲನೂ ಕೂಡ ಸಮಯದ ಅನುಸಾರ ನಾವು ಒಟ್ಟಿಗೆ ಇರುವಂತಹ ಸಂಬಂಧ ಆಗಿದೆ. ನನ್ನ ಎಲ್ಲಾ ಪಾತ್ರವನ್ನ, ಎಲ್ಲಾ ಜವಾಬ್ದಾರಿಗಳನ್ನ ನಾನು ಒಂದು ಶಾಂತವಾದ ಮನಸ್ಥಿತಿಯಿಂದ ಅಥವಾ ಒಂದು ಪ್ರೀತಿಯಿಂದ ಕೂಡಿದ ಮನೋಭಾವನೆಯಿಂದ ನಾನು ನಿಭಾಯಿಸ್ತೇನೆ. ನಿಮಗೆ ನೀವೇ ಇದನ್ನ ಹೇಳ್ಕೊಳ್ಬೇಕಾಗಿದೆ. ನಾಲ್ಕನೇದಾಗಿ, ಆ ಸಂದರ್ಭಗಳು ಆಲ್ರೆಡಿ ಮುಗಿದು ಹೋಗಿದಾವೆ, ಅದನ್ನ ಇವಾಗ ನೆನಪು ಮಾಡ್ಕೊಂಡು ನಾನು ಕಿಚ್ಚಾಡ್ತಾ ಇದ್ದೇನೆ, ಜೋರಾಗಿ ಮಾತಾಡ್ತಾ ಇದ್ದೇನೆ, ಸಿಟ್ಟು ಮಾಡ್ತಾ ಇದ್ದೇನೆ, ಬೇಯ್ತಾ ಇದ್ದೇನೆ ಅಂತಂದ್ರೆ ಇದರಿಂದ ಏನ್ ಪ್ರಯೋಜನ? ಮುಗ್ದಿದ್ದು ಮುಗಿದು ಹೋಯ್ತಲ್ವಾ ಅದು. ಸೊ ಅದರಿಂದ ಏನ್ ನಿಮ್ಮ ಸಮಯ, ನಿಮ್ಮ ಶಕ್ತಿ ವ್ಯರ್ಥವಾಗಿ ಹೋಗುತ್ತೆ. ಆದ್ರಿಂದ ಕಳೆದು ಹೋದದ್ದು ಕಳೆದು ಹೋಯ್ತು. ಸೋದದನ್ನ ಮರೆತು ಬಿಟ್ಟು ಕ್ಷಮೆ ಮಾಡಿ
ಸೊ ಈ ಅಭ್ಯಾಸವನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ರೂಢಿ ಮಾಡ್ಕೊಳ್ತಾ ಇದ್ರಿ ಅಂತಂದ್ರೆ, ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ರಿ ಅಂತಂದ್ರೆ, ಆಗಿ ಹೋಯ್ತು, ನಡೆದು ಹೋಯ್ತು, ಅದನ್ನ ನಾನಿವಾಗ ಬಿಟ್ಟು ಬಿಡಬೇಕು, ವರ್ತಮಾನದಲ್ಲಿ ನಾನಿವಾಗ ಬದುಕಬೇಕು. ಸೊ ಈ ರೀತಿ ಮನಸ್ಸಿಗೆ ನೀವು ತಿಳಿಸ್ಬಿಟ್ಟು ಹೇಳ್ತಾ ಇದ್ರಿ ಅಂತಂದ್ರೆ, ಈ ಭೂತಕಾಲದ ನೆನಪುಗಳಿಂದ ನನ್ಗೇನ್ ಕೋಪ ಬರ್ತಾ ಇತ್ತು, ಸಿಟ್ಟು ಬರ್ತಾ ಇತ್ತು, ಅದರಿಂದನೂ ಕೂಡ ನಾವು ಮುಕ್ತರಾಗಬಹುದಾಗಿದೆ. ಮತ್ತು ದಿನನಿತ್ಯ ನಮ್ಮ ಸಂಸ್ಕಾರ ಮೂಲ ಗುಣಗಳೇನಿದಾವಲ್ವಾ, ಪ್ರೀತಿ, ಶಾಂತಿ, ಇದನ್ನ ನಾನು ಹೇಗೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ದಿನಾಲೂ ಈ ಗುಣಗಳನ್ನ ನನ್ನಲ್ಲಿ ನಾನು ಹೇಗೆ ಜಾಸ್ತಿ ಮಾಡ್ಕೋಬೇಕು, ಆ ಮಾರ್ಗಗಳನ್ನ ಕಂಡುಕೊಂಡು ಅವುಗಳನ್ನು ಉಪಯೋಗ ಮಾಡ್ತಾ ಹೋದ್ವಿ ಅಂತಂದ್ರೆ ಎಷ್ಟೆಷ್ಟು ಈ ಗುಣಗಳು ನಮ್ಮಲ್ಲಿ ಜಾಸ್ತಿ ಆಗ್ತವೆ, ಅಷ್ಟಷ್ಟು ನನ್ನ ಕೋಪ ಕಡಿಮೆ ಆಗುತ್ತೆ. ಹೇಗೆ ತುಂಬಾ ತಂಪಾದ ನೀರಿದೆ ಅಂತಂದ್ರೆ ಅದ್ರಲ್ಲಿ ನಾವು ಸ್ವಲ್ಪ ಪ್ರಮಾಣದ ಬಿಸಿ ನೀರನ್ನ ಸೇರಿಸಿದ್ವಿ ಅಂತಂದ್ರೆ, ಹಾಕಿದ್ವಿ ಅಂತಂದ್ರೆ, ಆ ಬಿಸಿನೂ ಕೂಡ ತಂಪಾದ ನೀರಿನಲ್ಲಿ ಏನಾಗುತ್ತೆ, ಸಮಾವೇಶ ಆಗ್ಬಿಡುತ್ತೆ. ಹಾಗೇನೆ ನನ್ನ ಹತ್ರ ಪ್ರೀತಿಯ ಸ್ವಭಾವ ಇದೆ, ಶಾಂತಿಯ ಸ್ವಭಾವ ಇದೆ, ಸಹಾನುಭೂತಿ ಇದೆ, ಕ್ಷಮೆ ಇದೆ ಅಂತಂದ್ರೆ, ನನ್ನ ಜೊತೆ ಯಾವುದೇ ವ್ಯಕ್ತಿ ಬಂದು ಕೋಪ ಮಾಡಿದ್ರು ಕೂಡ ನನ್ನ ಈ ಗುಣಗಳಲ್ಲಿ ಅವ್ರ ಕೋಪನೂ ಏನಾಗುತ್ತೆ, ಮೆಲ್ಟ್ ಆಗಿ ಹೋಗುತ್ತೆ ಅಂತಂದ್ರೆ ಕರಗಿ ಹೋಗುತ್ತೆ, ಸಮಾವೇಶ ಆಗುತ್ತೆ. ಸೊ ಈ ರೀತಿ ನಾವು ನಮ್ಮ ಕೋಪದ ಬಗ್ಗೆ ಅರಿತುಕೊಂಡು ಅದರ ಹಾನಿಗಳನ್ನ ಅರ್ಥ ಮಾಡಿಕೊಂಡು ಅದರ ನಿಯಂತ್ರಣ ಮಾಡುವಂತಹ ವಿಧಿಗಳನ್ನ ನಾವು ಕಂಡುಕೊಂಡು ಪ್ರಾಯೋಗಿಕವಾಗಿ ಕೆಲಸ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗೂ ಕೂಡ ಈ ಕೋಪದಿಂದ ನಾವು ಮುಕ್ತರಾಗ್ಬೋದು. ಸುಂದರವಾದ ಪ್ರೀತಿಯಿಂದ ಕೂಡಿರುವಂತಹ, ಶಾಂತಿಯಿಂದ ಕೂಡಿರುವಂತಹ, ಸಹಾನುಭೂತಿಯಿಂದ ಕೂಡಿರುವಂತಹ ಒಂದು ಜೀವನವನ್ನ ನಾವು ಎಲ್ಲರೂ ಕೂಡ ಹೊಂದಬಹುದಾಗಿದೆ, ಅನುಭವಿಸಬಹುದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೋಪವನ್ನ ಗೆಲ್ಲೋದಕ್ಕಾಗಿ ಶಾಂತಿ ಮತ್ತು ಪ್ರೀತಿಯ ಗುಣವನ್ನ ನಮ್ಮಲ್ಲಿ ಹೇಗೆ ನಾವು ಜಾಗೃತ ಮಾಡ್ಕೊಳ್ಬೇಕು, ಒಂದು ಚಿಕ್ಕದಾದ ಧ್ಯಾನದ ಮೂಲಕ ಇದರ ಅಭ್ಯಾಸವನ್ನ ನಾವು ಮಾಡೋಣ. ನೀವು ಯಾವ ಸ್ಥಳದಲ್ಲಿದ್ದೀರಾ ಅಲ್ಲಿ ಕಂಫರ್ಟೇಬಲ್ ಆಗಿ ಆರಾಮಾಗಿ ಕುಳಿತುಕೊಳ್ಳಿ. ಸ್ವಯಂವನ್ನ ನೋಡಿಕೊಳ್ಳಿ. ನಾನು ಚೈತನ್ಯ ಶಕ್ತಿ ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನ ಆಗಿದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಶಾಂತಿ ನನ್ನ ಆತ್ಮನ ಸ್ವಧರ್ಮ ಆಗಿದೆ, ಸ್ವಭಾವವಾಗಿದೆ. ನನ್ನ ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಮಾತಿನಲ್ಲಿ, ಪ್ರತಿ ವ್ಯವಹಾರದಲ್ಲಿ ಶಾಂತಿಯ ಕಂಪನಗಳು ಸ್ವಾಭಾವಿಕವಾಗಿ ಹೊರಹೊಮ್ಮುತ್ತಾ ಇವೆ. ನನ್ನ ಆತ್ಮ ಶಾಂತಿಯ ಸಾಗರನಾಗಿರುವಂತಹ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಶಾಂತಿ ನನ್ನ ಮೂಲ ಗುಣ ಆಗಿದೆ. ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲಿ ಶಾಂತವಾಗಿರೋದು ನನ್ನ ಸ್ವಭಾವವಾಗಿದೆ. ಆಳವಾದ ಶಾಂತಿಯ ಅನುಭವ ಮಾಡಿ. ನನ್ನ ಆತ್ಮ ಪ್ರೇಮ ಸ್ವರೂಪ ಆಗಿದೆ. ಈ ಪ್ರೀತಿಯ ಗುಣ ನನ್ನ ಆತ್ಮನಲ್ಲಿ ಸ್ವಾಭಾವಿಕವಾಗಿದೆ. ಪ್ರತಿಯೊಬ್ಬರೊಂದಿಗೂ ಪ್ರೀತಿಯಿಂದ ವ್ಯವಹಾರ ಮಾಡೋದು, ಪ್ರೀತಿಯಿಂದ ಎಲ್ಲ ಕೆಲಸಗಳನ್ನ ಮಾಡೋದು, ಇದು ನನ್ನ ಮೂಲ ಗುಣ ಆಗಿದೆ. ಆ ಪ್ರೀತಿಯ ಸಾಗರನಾಗಿರುವಂತಹ ಪರಂಪಿತ ಪರಮಾತ್ಮನ ಪ್ರೀತಿಯ ಸಂತಾನ ನಾನಾಗಿದ್ದೇನೆ. ನಿರಂತರವಾಗಿ ಈ ಪ್ರೀತಿಯ ಕಂಪನಗಳು ಸ್ವಾಭಾವಿಕವಾಗಿ ನನ್ನಿಂದ ಹೊರಹೊಮ್ಮುತ್ತಾ ಇವೆ. ನನ್ನಲ್ಲಿರುವಂತಹ ಈ ಶಾಂತಿ, ಈ ಪ್ರೀತಿಯ ಕಂಪನಗಳು, ಈ ಗುಣಗಳು ಇನ್ನೊಬ್ಬರಿಗೂ ಕೂಡ ಅವರಲ್ಲಿರುವಂತಹ ಆ ಗುಣಗಳನ್ನ ಜಾಗೃತ ಮಾಡ್ತಾ ಇವೆ. ಅವ್ರಿಗೂ ಕೂಡ ಸ್ಫೂರ್ತಿಯನ್ನ ನೀಡ್ತಾ ಇವೆ. ನನ್ನ ಆತ್ಮ ಶಕ್ತಿ ಸ್ವರೂಪನಾಗಿದೆ. ಓಂ ಶಾಂತಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಗೆ ಯಾವ್ದಾದ್ರು ಈ ಕೋಪದ ರಿಲೇಟೆಡ್
ಸಂದರ್ಭಗಳಿರ್ಬೋದು. ಇಂತಹ ಸಂದರ್ಭದಲ್ಲಿ ನನಗೆ ಕೋಪ ಬರುತ್ತೆ, ಆದರೆ ಹೇಗೆ ಈ ಸಂದರ್ಭವನ್ನ ನಿಭಾಯಿಸಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ರೀತಿ ಏನಾದರೂ ಪ್ರಶ್ನೆಗಳಿದ್ವು ಅಥವಾ ಡೌಟ್ಸ್ ಏನಾದರೂ ಇದ್ರೆ ಈ ಕಾಮೆಂಟ್ ಸೆಕ್ಷನಲ್ಲಿ ನೀವು ನಮಗೆ ಕೇಳ್ಬೋದಾಗಿದೆ. ನಿಮ್ಮ ಪ್ರಶ್ನೆಗಳಿಗೆ ನಾವು ಖುದ್ದಾಗಿ ಮರು ಉತ್ತರವನ್ನ ನೀಡ್ತೇವೆ. ಮತ್ತು ನೀವೇನಾದರೂ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ. ನಮ್ಮ ರಾಜಯೋಗದ ಎಲ್ಲಾ ತರಬೇತಿಯ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇವೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ನಮಸ್ತೆ. ಓಂ ಶಾಂತಿ.